ನವರಾತ್ರಿ 9 ದಿನಗಳ ಹಬ್ಬ. ನಮಗೆ ಕಷ್ಟ ಬಂದಾಗ ಪೂಜೆ ಮಾಡಬೇಕಾದ ಒಂದು ಸ್ತ್ರೀ ಶಕ್ತಿಯಾಗಿ ದುರ್ಗೆಯನ್ನು ನಾವು ಕರೀತೇವೆ. ದುರ್ಗಮೇ ದುಸ್ತರೇ ಕಾರ್ಯೆ, ಕಷ್ಟವಾದ ಕೆಲಸದಲ್ಲಿ ಭವದುಃಖ ವಿನಾಶಿನಿ, ನಮ್ಮ ಸಂಸಾರದಲ್ಲಿ ಬರುವ ದುಃಖವನ್ನು ನಿವೃತ್ತಿಗೊಳಿಸುವ ಪ್ರಣಮಾಮಿ ಸದಾ ಭಕ್ತಿಯ ದುರ್ಗಾ. ನಿತ್ಯ ನಾನು ದುರ್ಗೆಯನ್ನು ನಮಿಸ್ತೇನೆ. ದುರ್ಗಾರ್ತಿ ನಾಶಿನಿ. ಕೆಲಸ ಆಗಬೇಕು, ಕೆಲಸಕ್ಕೆ ಬರತಕ್ಕ ತೊಂದರೆ ನಿವೃತ್ತಿ ಆಗಬೇಕು, ನೋವು ಅಳಿಸಬೇಕು. ಹೀಗೆ ದುರ್ಗೆಯ ಬಗ್ಗೆ ಚಿಂತನೆಯನ್ನು ಕೊಟ್ಟಿದ್ದಾರೆ. ಎಷ್ಟೊತ್ತು ಪೂಜೆ ಮಾಡಬೇಕು ಕೇಳಿದರೆ ತ್ರಿಕಾಲಂ ಪೂಜೆ ದೇವೀಂ ಅಂತಾರೆ. 3 ಹೊತ್ತು ಪೂಜೆ ಮಾಡಲಿಕ್ಕೆ ಉಂಟು ಅಂತ. ಆದರೆ ಇವತ್ತು ಹಗಲಿಗೆಲ್ಲ ಪುರುಸೊತ್ತು ಕಮ್ಮಿ ಆದ್ದರಿಂದ ರಾತ್ರಿಗೆ ಗೌಜಿ ಮಾಡ್ತಾರೆ. ಆದರೆ 3 ಹೊತ್ತು ಮಾಡಬೇಕಾದ ಎನ್ನುವುದು ಸತ್ಯ ವಿಷಯ. ಮುಖ್ಯವಾಗಿ ಒಂದೇ ಹೊತ್ತು ಮಾಡೋದಾದರೆ ಏನು ಅಂತ ನೀವು ಕೇಳಿದರೆ ನಾನು ಹೇಳುತ್ತೇನೆ. ಒಂದೇ ಹೊತ್ತು ಪೂಜೆ ಮಾಡುವುದಾದರೆ ಯಾವಾಗ ಮಾಡೋದು ಅಂದರೆ, ಪ್ರಾತರೇವ ಹಿ ದೇವಾನಾಂ, ಮಧ್ಯಂದಿನ ಮನುಷ್ಯಾಣಾಂ, ಅಪರಾಹ್ನ ಪಿತೃಣಾಂ, ರಾತ್ರಿರೇವ ಅಸುರಾಣಾಂ ಅಂತ ಕ್ರಮ. ಒಂದೇ ಹೊತ್ತು ಪೂಜೆ ಮಾಡೋದಾದರೆ ದೇವತೆಗಳನ್ನು ಬೆಳಿಗ್ಗೆ ಮಾಡಲಿಕ್ಕೆ ಉಪವಾಸವಿದ್ದು, ನಾವೇನು ಹಾಲು ಕುಡಿಯದೆ ಹೇಳೋದು, ಕಾಫಿ ಕುಡಿಯದೆ ಹೇಳಬೇಕು ನಾನು? ಯಾವುದು ಎರಡುವ? ನಾವು ಏನು ಕುಡಿಬೇಕು ಅಂತ ಮೊದಲು ಹೇಳಿ. ಸತ್ಯ ತಾನೇ? ದನ ಕೊಡುವುದು ಹಾಲು, ನಾವು ಕುಡಿಯುವುದು ಹಾಳು. ಕಪ್ಪು ಮಾಡಿ ಅಲ್ಲ ಕುಡಿಯುವುದು ನಾವು. ನಾಳೆಯಿಂದ ಜೋರು ಮಾಡಿ ಮನೆಯಲ್ಲಿ ಹಾಲನ್ನು ಹಾಲಾಗಿ ಕೊಡಿ. ಯಾಕೆಂದರೆ ಅಶ್ವತ್ಥಾಮ ಹಾಗೆ ಗಲಾಟೆ ಮಾಡಿದ್ದ. ಹಾಲು ಕೊಡಿ ಅಂತ ಗಲಾಟೆ ಮಾಡಿದ್ದ. ಹಾಳಾದ್ದು ಕೊಡಬೇಡಿ ಅಂತ. ನಾವಿವತ್ತು ಹಾಳು ಮಾಡಿ, ಕಾಫಿ ಮಾಡಿ, ಚಹಾ ಮಾಡಿ, ಮತ್ತೊಂದು ಮಾಡಿ, ಇನ್ನೊಂದು ಮಾಡಿ, ಬೋರ್ನ್ವಿಟ ಮಾಡಿ, ಲದ್ದಿ ಮಾಡಿ ಎಲ್ಲ ಕುಡಿಸುವುದು ಮಕ್ಕಳಿಗೆ. ನಾಳೆ ಅವುಗಳು ಏನಾದರೂ ಬೇರೆ ಬಾಟ್ಲಿ ಕುಡಿದ್ರೆ ಬೈಯೋದು, ಹಾಳಾಗಿ ಹೋದರು ಅಂತ. ಹಾಳಾಗಿ ಮಾಡಿದ್ಯಾರು? ನಾವೇ ಅಲ್ವಾ? ಅದನ್ನು ದೇವತೆಗಳನ್ನು ಪೂಜೆ ಮಾಡುವುದಾದರೆ ಬೆಳಿಗ್ಗೆ ಮಾಡಬೇಕು. ಏನು ತಿನ್ನದೆ ಏನು ಕುಡಿಯದೆ ದೇವರಿಗೆ ಪೂಜೆ ಮಾಡಿ ಸಮರ್ಪಣೆ ಮಾಡಿ ಮತ್ತೆ ನಾವು ತಗೊಳ್ಳಿಕ್ಕೆ. ಮಧ್ಯಾಹ್ನ ಪೂಜೆ ಮಾಡುವುದು, ಗೌಜಿ ಮಾಡುವುದು ಮನುಷ್ಯರಿಗೆ ಊಟೋಪಚಾರ. ಸಂಜೆ ಮಾಡುವುದು ಪಿತೃಗಳಿಗೆ, ಶ್ರಾದ್ದಾದಿಗಳಿಗೆ. ರಾತ್ರಿ ಮಾಡುವುದು ದೈತ್ಯರಿಗೆ ಅಂತ ಲೆಕ್ಕ. ಒಂದೇ ಹೊತ್ತು ಮಾಡುವುದಾದರೆ ರಾತ್ರಿ ಎಲ್ಲ ವಹಿಸಿಕೊಳ್ಳಬಾರ್ದು ಕಾರ್ಯಕ್ರಮ. ಬೆಳಿಗ್ಗೆ ಪೂಜೆ ಮಾಡಿ ಮುಗಿಸಬೇಕು ಒಳ್ಳೆಯದಾದರೆ. ಎರಡನೇದ್ದು ಪೂಜೆ ಮಾಡೋದಾದರೆ ಮಧ್ಯಾಹ್ನದವರೆಗೆ ಎಕ್ಸ್ಟೆನ್ಷನ್ ತರಬಹುದು. ಗೌಜಿ ಪೂಜೆಯಿಂದ ಮಧ್ಯಾಹ್ನದವರೆಗೆ. ಕೆಲವರು ಬೈತಾರೆ ಮಧ್ಯಾಹ್ನ ಪೂಜೆ ತಡ ಆದರೆ ಎಲ್ಲ ಹಸುವೆ ಆಗ್ತದೆ ಮಾರೆ, ಇವರೆಲ್ಲ ಪರಿಮಳ ಬರ್ತಾ ಉಂಟು, ಎಷ್ಟೊತ್ತಿ ಆಗ್ತಾರೆ ಏನೋ, ಇನ್ನು ಹೊಟ್ಟೆ ಚಟ್ಟೆ ಆಯಿತು, ಇನ್ನೂ ಅವರದ್ದು ಬರಲಿಲ್ಲ ಅಂತ. ಆದ್ದರಿಂದ ಒಳ್ಳೆಯದು ಬೇಗ ಊಟ ಹಾಕುವುದರಲ್ಲಿ ಒಳ್ಳೆಯದಿರುತ್ತದೆ. ಸರಿ, ಅಂತೂ 3 ಹೊತ್ತು ನವರಾತ್ರಿಯಲ್ಲಿ ದೇವಿ ಆದ್ದರಿಂದ, ಲಕ್ಷ್ಮಿ ಆದ್ದರಿಂದ, ಅವಳನ್ನು ಪೂಜೆ ಮಾಡುವ ದೀಪದ ಮಾಧ್ಯಮದಲ್ಲಿ ಆದ್ದರಿಂದ, ದೀಪ ಎನ್ನುವುದು ಸಂಜೆಗೆ ಚಂದ ಕಾಣ್ತದೆ ಅಂತ. ಸೂರ್ಯ ಅಸ್ತಮಾನ ಆದಾಗ, ಚಂದ್ರೋದಯದ ಹೊತ್ತು ಎಲ್ಲ ಅಂದಾಗ. ರಾತ್ರಿಯಿಂದ ಮಧ್ಯರಾತ್ರಿ ಎಲ್ಲ ಮಾಡುವುದಲ್ಲ, ಆಗ ನಿದ್ದೆ ಬರ್ತದೆ ಮತ್ತೆ, ಅದು ಒಳ್ಳೆಯದಲ್ಲ. ಲಕ್ಷ್ಮಿಯನ್ನು 3 ಪ್ರಕಾರದಿಂದ ಪೂಜೆ ಮಾಡಲಿಕ್ಕೆ ಬರ್ತದೆ. ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂತ. ಶ್ರೀದೇವಿ 2 ಕಮಲ ಇಟ್ಕೊಂಡಿದ್ದಾಳೆ, ವರಾಭಯ ಹಿಡಿದಿದ್ದಾಳೆ. ಭೂದೇವಿ ತಾಂಬೂಲ ಇಟ್ಕೊಂಡಿದ್ದಾಳೆ, ನೈದಿಲೆ ಇಟ್ಕೊಂಡಿದ್ದಾಳೆ, ವರಾಭಯ ಕಾಮನ್. ದುರ್ಗಾದೇವಿ ಆಗಲ್ಲ, ಚಕ್ರಶಂಕ, ತ್ರಿಶೂಲ, ಮತ್ತೊಂದೆಂಥದ್ದು ಅದು ಹೇಳಿ ಆಯ್ತಲ್ಲ, ಚಕ್ರಶಂಕ ಅಂತ, ತ್ರಿಶೂಲ, ಇನ್ನೊಂದೆಂಥದ್ದು ಅಭಯ ಅಲ್ಲ. ಅಭಯ ಹಾಗೆ ಉಂಟ ಕೈ? ಗೊತ್ತಿಲ್ಲ. ದುರ್ಗೆ ಹೇಗಿದ್ದಾಳೆ ಅಂತಲೇ ನಮಗೆ ಗೊತ್ತಿಲ್ಲ. ದುರ್ಗಾದೇವಿಯ ಕೈಯಲ್ಲಿ 1 ಬೆರಳುಂಟು ನೇರಕ್ಕೆ. ತರ್ಜನ್ ಏಕಾಕಿನಿ ತೂರ್ಧ್ವ. ಹೆಬ್ಬೆರಳು, ತೋರು ಬೆರಳು ಒಂದೇ ಉದ್ದ ಮಾಡಿದರೆ ಇದು ಗದರಿಸುವುದು ಅಂತ ಅರ್ಥ. ಇದು ಪ್ರತಿಮೆಗಳು ಹೇಳಿಕೊಟ್ಟದ್ದು ನಮಗೆ. ಸುಮ್ಮನಿರಿ ಹೇಳಿಕೊಂಡು, ಗದ್ದಲ ಮಾಡಬೇಡಿ, ಗಲಾಟೆ ಎಬ್ಬಿಸಬಾರದು. ಮೊದಲಿಗೆ ಹೇಳುವುದು ಹೀಗೆ, ಬೆರಳು ತೋರಿಸಿ, ನೀನು ಅಂತ ಹೇಳಿ ತೋರಿಸಿ, ತೋರು ಬೆರಳದು ಇಂಡೆಕ್ಸ್ ಫಿಂಗರ್. ಸುಮ್ಮನಿರಿ ಅಂತ ಹೇಳೋದು. ಕೇಳಲಿಲ್ಲದಿದ್ದರೆ ಎಡಕೈಯಲ್ಲಿ ಉಂಟಲ್ಲ, ಅದು ಉಪಯೋಗಕ್ಕೆ ಬರ್ತದೆ. ಅಷ್ಟೇ. ಬಲಕೈಯಲ್ಲಿ ಮೊದಲು ಹೇಳುವುದು, ಕೇಳದಿದ್ದರೆ ಎಡಕೈದು ಉಪಯೋಗಿಸು. ಒಳ್ಳೆಯವರಿಗೆ ಇಷ್ಟೇ ಸಾಕಾಗ್ತದೆ. ಕೇಳದಿದ್ದವರಿಗೆ
ದೈತ್ಯರಿಗೆ ಕೆಟ್ಟದ್ದು ಮಾಡುವವರಿಗೆ ಅದು ಬೇಕಾಗ್ತದೆ. ದುರ್ಗೆಯ ಕತೆ ಹಾಗೆ. ಹೀಗೆ 3 ರೂಪಗಳು ಲಕ್ಷ್ಮಿಗೆ ಇದೆ. ಮಧ್ಯದವಳು ಭೂದೇವಿ, ಸೃಷ್ಟಿಯನ್ನು ಮಾಡುವವಳು, ನೆಲದ ಒಡತಿ. ಮೊದಲಿನವಳು ಶ್ರೀದೇವಿ, ಸಂಪತ್ತನ್ನೆಲ್ಲ ಕೊಟ್ಟು ಪಾಲನೆ ಮಾಡುವವಳು. ಅವಳಿಗೆ ಬಹಳಷ್ಟು ರೂಪಗಳಿವೆ. ಧಾನ್ಯಲಕ್ಷ್ಮಿಯಾಗಿ, ಧನಲಕ್ಷ್ಮಿಯಾಗಿ, ಮೋಕ್ಷಲಕ್ಷ್ಮಿಯಾಗಿ, ಮತ್ತು ಇನ್ನೆಂತ ಆಗಬೇಕು? ಇನ್ಯಾವ ಲಕ್ಷ್ಮಿಯಾಗಿ ನೋಡ್ತೀರಿ ನೀವು ಅವಳನ್ನು ಹೇಳಿ? ಸಂತಾನ ಲಕ್ಷ್ಮಿ, ಮತ್ತು ಧೈರ್ಯಲಕ್ಷ್ಮಿ, ಮತ್ತು ಅದು ಬರ್ತದ ಅಂತ ಹುಡುಕ್ತಾ ಇದ್ದೆ ನಾನು. ವಿದ್ಯಾಲಕ್ಷ್ಮಿ ನನಗೆ ಬರಬೇಕಿತ್ತು. ಅದು ಫೋಟೋಗಳಲ್ಲಿ ಎಲ್ಲ ಇಲ್ಲೇ ಇಲ್ಲ. ಮತ್ತೆಲ್ಲ ಉಂಟು, ದುಡ್ಡು, ತರಕಾರಿ ಅದೆಲ್ಲ ಹಾಕಿರ್ತಾರೆ. ಪುಣ್ಯಕ್ಕೆ ನಿದ್ರಾಲಕ್ಷ್ಮಿನ ಹಾಕಿರುವುದಿಲ್ಲ. ಅದು ಮೊದಲಿನವಳು, ಎಲ್ಲ ನೋಡಿಕೊಳ್ಳುವವಳು, ಪಾಲನೆ ಮಾಡುವವಳು ಅವಳು. ಕೊನೆಗೆ ದುರ್ಗಾದೇವಿ ಸಂಹಾರ ಮಾಡುವವಳು, ದುರಿತಗಳನ್ನೆಲ್ಲ ದೂರ ಮಾಡುವವಳು. ನಿನ್ನೆ ಹೇಳಿದೆ ನಾನು, ದುರಿತ ದೂರ ಆಗಲಿದ್ದರೆ ದುರಿತ ಮಾಡಿದವರನ್ನೇ ದೂರ ಮಾಡೋದು, ಕೊನೆಗೆ ಎಂತ ಮಾಡೋದು. ಹಾಗೆ ನೆಕ್ಸ್ಟ್ ಪಂಚರೂಪಕ್ಕೆ ನಾವು ನೋಡಲಿಕ್ಕೆ 5 ರೂಪದಿಂದ ಲಕ್ಷ್ಮಿ ನಿಂತಿದ್ದಾಳೆ ಅಂತ. ಅದಕ್ಕೆ 5 ದೀಪ ಇಟ್ಟು ಪೂಜೆ ಮಾಡುವ ಕ್ರಮ. ಎಲ್ಲ ಕಡೆಯಲ್ಲಿ 5 ದೀಪವನ್ನು ಇಡ್ತಾರೆ ಕಾಲು ದೀಪದಲ್ಲಿ. ಯಾಕೇನು ಹೇಳುವುದಿಲ್ಲ. ಲಕ್ಷ್ಮಿಗೆ 5 ರೂಪ ಇದೆ, ನಾರಾಯಣನಿಗೆ 5 ರೂಪ ಇದೆ ಅಂತ. ನಾರಾಯಣ ಮೊನ್ನೆ ಹೇಳಿದೆ ನಾನು, ನಮ್ಮ ತಲೆಯಲ್ಲಿ ವಾಸುದೇವ ಇದ್ದಾನೆ, ನಡುಗುಡಿಯಲ್ಲಿ ನಾರಾಯಣ ಇದ್ದಾನೆ, ಕಾಲಿನಲ್ಲಿ ಸಂಕರ್ಷಣ ಬರ್ತಾನೆ, ಅತ್ತ ಇತ್ತ ಪ್ರದ್ಯುಮ್ನ ಅನಿರುದ್ಧರಿದ್ದಾರೆ ಅಂತ. ಹೀಗೆ ಪಂಚಭೂತಗಳ ರೂಪಗಳ ನಮ್ಮದು, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಎಲ್ಲ ಸೇರಿ. ಹಾಗಾಗಿ ಪಂಚರೂಪದ ನಾರಾಯಣನಿಗೆ 5 ರೂಪದ ಲಕ್ಷ್ಮಿಯರಿದ್ದಾರೆ. ಅವರ ಹೆಸರುಗಳು ಮಾಯಾ, ಜಯ, ಕೃತಿ, ಶಾಂತಿ, ಲಕ್ಷ್ಮಿ ಅಂತ. ನೆನಪಿಟ್ಟುಕೊಳ್ಳಿ ಸುಲಭ ಉಂಟು. ನಮ್ಮ ದೇವತೆಗಳಿಗೆಲ್ಲ 2 ಅಕ್ಷರದ್ದೇ ಹೆಸರು ಇರುವುದು. ಲಕ್ಷ್ಮೀ ನಾರಾಯಣ, ಮಾಯಾ ವಾಸುದೇವ, ಜಯ ಸಂಕರ್ಷಣ, ಕೃತಿ ಪ್ರದ್ಯುಮ್ನ, ಶಾಂತಿ ಅನಿರುದ್ಧ ಅಂತ. ಹಾಗಾಗಿ ಪಂಚರೂಪದ ಲಕ್ಷ್ಮಿಯನ್ನು ಪೂಜೆ ಮಾಡೋದು ನಾವು ಆವತ್ತು. ಪಂಚದುರ್ಗೆಯರು ಅಂತಲೂ ಕರೀತಾರೆ. ಪಂಚಮಂತ್ರಗಳೆಲ್ಲ ಇರ್ತವೆ. ಶ್ರೀ, ಲಕ್ಷ್ಮಿ, ಇಂದಿರಾ, ರಮಾ ಅಂತ ಹೇಳಿಕೊಂಡು ಚಿಂತನೆಯಲ್ಲಿ ಮಾಡುತ್ತಾರೆ. 5 ದಿನ ಒಂದೊಮ್ಮೆ ನವರಾತ್ರಿಯಲ್ಲಿ ಪೂಜೆ ಮಾಡೋದಾದರೆ 9 ದಿವಸ ಆಗುವುದಿಲ್ಲ. ಆದರೆ 9 ದಿವಸದಲ್ಲಿ 3 ಕೆಟಗರಿ ಇದೆ ವಾಸ್ತವವಾಗಿ. 1 ದಿನದ್ದು, 3 ದಿನದ್ದು, 5 ದಿನದ್ದು. ಮೊದಲನೇ ದಿನ ಮಹಾಕಾಳಿಯ ಉಪಾಸನೆ, ಕೆಟ್ಟದ್ದನ್ನು ಕಳೆಯುವುದು, ಗುಡಿಸುವುದು, ಚಂದ ಮಾಡುವುದು. ಮತ್ತು 3 ದಿನ ಸಂಪತ್ತನ್ನೆಲ್ಲ ಒಡ್ಡುವುದು, ಮಹಾಲಕ್ಷ್ಮಿ ಉಪಾಸನೆ. ಕೊನೆಯ 5 ದಿನ ಮಹಾ ಸರಸ್ವತಿ ಉಪಾಸನೆ, ಪುಸ್ತಕ ಇಟ್ಟು ಪೂಜೆ ಮಾಡಿ ಒಳ್ಳೆ ಜ್ಞಾನ ಕೊಡುವಂಥ. ಲಾಂಗ್ ಪೀರಿಯಡ್ ಕಲೀಲಿಕ್ಕೆ, 3 ಪೀರಿಯಡ್ ದುಡಿಲಿಕ್ಕೆ, 1 ಪೀರಿಯಡ್ ದುಡ್ಲಿಕ್ಕೆ. ಕೆಟ್ಟದ್ದನ್ನು ನಿರಾಸೆ ಮಾಡುವುದು ಲೈಫ್ ಲಾಂಗ್ ಅಲ್ಲ, ಒಂದೇ ದಿನದಲ್ಲಿ ಮುಗಿಬೇಕು. ಅದರೊಟ್ಟಿಗೆ ಹೋರಾಟ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಒಟ್ಟು ಮಾಡುವುದರಲ್ಲಿ ಸುಮಾರು ದಿನ ಮಾಡೋದಲ್ಲ. 9 ದಿವಸ ಒಟ್ಟು ಮಾಡೋದು ಪೂಜೆ ಮಾಡೋದು ಯಾವಾಗ? 3 ದಿನ ಒಟ್ಟು ಮಾಡಲಿಕ್ಕೆ, ಮತ್ತು 5 ದಿನ ಚಿಂತನೆ ಮಾಡಲಿಕ್ಕೆ, ಕಲೀಲಿಕ್ಕೆ, ಓದಲಿಕ್ಕೆ. ಹಾಗಾಗಿ 9 ದಿನವನ್ನು ಶೇರ್ ಮಾಡಿದ ರೀತಿಯಾಗಿ ಅವರು 1, 3, 5. ಆದ್ದರಿಂದ 5 ಪ್ರಕಾರದ ದಿನದಲ್ಲಿ ಪೂಜೆ ಮಾಡೋದಾದರೆ ಬಹಳ ಕಷ್ಟದ ರೀತಿ ಉಂಟು. ನವರಾತ್ರಿಯಲ್ಲಿ ಒಂದು ಟ್ರೆಡಿಷನ್ ಇದೆ, ಇವತ್ತು ಯಾರು ಮಾಡುವುದಿಲ್ಲ, ಎಲ್ಲಿಯೂ ಮಾಡ್ತಾ ಇಲ್ಲ, ಯಾರಿಗೂ ಗೊತ್ತೂ ಇಲ್ಲ. ಏಕಭುಕ್ತಸ್ತು ಪಂಚಮ್ಯಾಂ. ನವರಾತ್ರಿ ಶುರುವಾಗುವುದು ಭಾದ್ರಪದ ಮಾಸದಲ್ಲಿ, ಆಶ್ವಿನ ಮಾಸದಲ್ಲಿ, ಪಾಡ್ಯದಿಂದ, ಶುಕ್ಲ ಪಕ್ಷದಲ್ಲಿ. ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಅದು 4 ದಿನ ಬಿಡಿ. ಪಂಚಮಿಯಲ್ಲಿ 1 ಹೊತ್ತು ಊಟ ಮಾಡಲಿಕ್ಕೆ, ಮತ್ತೆಂತ ತಿನ್ನಲಿಕ್ಕಿಲ್ಲ, ಕುಡಿಲಿಕ್ಕಿಲ್ಲ. ಷಷ್ಠಿಯಾಂ ನಕ್ತಂ ಪ್ರವರ್ತಯೇತ್. ಷಷ್ಠಿ ದಿನ ರಾತ್ರಿ ಮಾತ್ರ ಊಟ ಮಾಡಲಿಕ್ಕೆ, ನೀವು ಎಷ್ಟು ಬೇಕಾದ್ರೆ ಮಾಡಿ, ಅದು ಲೆಕ್ಕ ಕೊಡೋದಿಲ್ಲ ಅವರು. ಅಯಾಚಿತಸ್ತು ಸಪ್ತಮ್ಯಾಂ. ಸಪ್ತಮಿಯಂದು ಯಾರಾದರೂ ಕೊಟ್ಟರೆ ತಿನ್ನಲಿಕ್ಕೆ, ಹೇಳಲಿಕ್ಕಿಲ್ಲ ನಾವು ಉಪವಾಸದಲ್ಲಿದ್ದೇವೆ, ನೀವೆಲ್ಲ ಕೊಡಲಿಕ್ಕೆ ಬನ್ನಿ ಅಂತ. ಯಾರಾದರೂ ಕೊಟ್ಟರೆ ಮಾತ್ರ ತಿನ್ನುವುದಾವತ್ತು, ಇಲ್ಲದಿದ್ದರೆ ಏನಿಲ್ಲ. ಅಷ್ಟಮ್ಯಾಂ ಸಮಪೋಷಿತ. ಅಷ್ಟಮಿಯಂದು ಉಪವಾಸವೇ ಮಾಡಲಿಕ್ಕೆ, ಕೊಟ್ಟರೂ ತಿನ್ನಲಿಕ್ಕಿಲ್ಲ. ನವಮ್ಯಾಂ ಪಾರಣಂ ಕುರಿಯಾತ್. ನವಮಿ ದಿನ ಊಟ ಮಾಡಲಿಕ್ಕೆ ಉಂಟು. ಹೀಗೆ ಒಂದು 5 ದಿನದ ಕಾರ್ಯಕ್ರಮ. ಯಾರತ್ರ ಹೇಳಿದರೆ ಕೇಳಿದರೆ ಗೊತ್ತಿಲ್ಲ, ಹೇಳ್ತಾರೆ ನೋಡಿ. ಒಂದೊಮ್ಮೆ ನವರಾತ್ರಿಯಲ್ಲಿ ನಾವು ಟ್ರೆಡಿಷನಲ್ಲಿ ಕಷ್ಟಪಟ್ಟು ಲಕ್ಷ್ಮಿಗಾಗಿ ಪೂಜೆ ಪುನಸ್ಕಾರ ಮಾಡಿ ಉಪವಾಸ ವ್ರತ ಮಾಡುವುದಾದರೆ ಈ ಪ್ರಕಾರ ಮಾಡಲಿಕ್ಕೆ. ಮೊದಲನೇ ದಿನ 1 ಊಟ, 2ನೇ ದಿನ ರಾತ್ರಿ ಮಾತ್ರ ಊಟ, 3ನೇ ದಿನ ಯಾರಾದರೂ ಕೊಟ್ಟರೆ ಮಾತ್ರ ಹೋಗಿ ಕೇಳಲಿಕ್ಕಿಲ್ಲ, 4ನೇ ದಿನದಂತೂ ಗ್ಯಾರಂಟಿ ಫುಲ್ ಊಟವೇ ಇಲ್ಲ ಇರುವುದು. 5ನೇ ದಿನ ನವರಾತ್ರಿಯಲ್ಲಿ ಬೆಳಿಗ್ಗೆ ನವಮಿ ಪಾರಾಯಣ ಮಾಡಲಿಕ್ಕೆ. ಹೀಗೊಂದು ಬಹಳ ಚಂದವಾದಂತಹ 5 ದಿನದ ವ್ರತವನ್ನು ಮಾಡಲಿಕ್ಕೆ ಬರ್ತದೆ. ಮತ್ತು 9 ದಿವಸದಲ್ಲಿ ಪೂಜೆ ಮಾಡಲಿಕ್ಕೆ ಇರತಕ್ಕ 9 ಮರಗಳಿವೆ. ದುರ್ಗೆ ಎನ್ನುವುದು ಕಾಡಿನವಳು, ವನದುರ್ಗೆ. ಮರಗಳು 9 ಹೇಳಿದ್ದಾರೆ.
ಇವತ್ತು ಅದನ್ನು ಯಾರು ಹುಡುಕುವುದಿಲ್ಲ. ನಾನು ಅದಕ್ಕೆ ಒಂದು ಬಿಲ್ಲುವನ್ನು ಮಾತ್ರ ಹೈಲೈಟ್ ಮಾಡಿ ಬಿಲ್ಲು ಮರವನ್ನು ಇಟ್ಟಿದ್ದೇನೆ. ರಂಬೆ ಅಂದರೆ ಮಾಮೂಲಿ ಇದು ಬಾಳೆದ್ದು, ಕುಂಬಿ, ಹರಿದ್ರಾಕ್ಷ, ಜಯಂತಿ, ಬಿಲ್ವ, ದಾಡಿಮ, ಅಶೋಕ ಮತ್ತು ದಾನವೃಕ್ಷ ಮತ್ತು ಧಾತ್ರಿಯಿಂದ ನೆಲ್ಲಿ ಮರ. ಈ 9 ಮರಗಳಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡಲಿಕ್ಕೆ ಉಂಟು ದಿನಕ್ಕೊಂದು. ಬಹಳ ಕಡೆಯಲ್ಲಿ ಉತ್ತರ ಭಾರತದಲ್ಲಿ ಎಲ್ಲಿಯೋ ಒಂದೊಂದು ಕಡೆ ಅದರ ಗೆಲ್ಲು ತಂದಿಟ್ಟು ಪೂಜೆ ಮಾಡುತ್ತಾರೆ. ಅದು ಗ್ಯಾರಂಟಿ ಇಲ್ಲ, ಯಾವುದರ ಗೆಲ್ಲು ಅಂತ ಗೊತ್ತೂ ಇಲ್ಲ. ಬಿಲ್ವ ಮರದಲ್ಲಿ ಅಂತೂ ಮಹಾಲಕ್ಷ್ಮಿ ಯಾವತ್ತೂ ಇದ್ದಾಳೆ ಅಂತ ಕ್ರಮ. ಆದ್ದರಿಂದ ಬಿಲ್ವ ಮರದಲ್ಲಿ ಬಹಳಷ್ಟು ಜನ ಪೂಜೆ ಮಾಡುವುದುಂಟು. ಗೆಲ್ಲು ತಂದು ಪೂಜೆ ಮಾಡುವುದರಲ್ಲಿ ಅರ್ಥ ಇಲ್ಲ, ಅದಕ್ಕೆ ಯಾವತ್ತು ಹೊಡೆದಾಗ ಆಗ್ತದೆ. ಕಾರ್ತಿಕದಲ್ಲಿಯೂ ಹಾಗೆ ನೆಲ್ಲಿಗೆ ಗೆಲ್ಲನ್ನೆಲ್ಲ ತಂದು ಕಡಿದೆಲ್ಲ ಹಾಕುವುದಲ್ಲ. ನೆಲ್ಲಿ ಮರ ಇದ್ದಲ್ಲಿ ಹೋಗಿ ಪೂಜೆ ಮಾಡಬೇಕು. ನಾವೇನು ಮಾಡಬೇಕು, ಕಾಲೋನಿಯಲ್ಲಿಯೋ ಊರಿನಲ್ಲಿಯೋ ಒಂದು ಕಡೆಯಲ್ಲಿ ನೆಲ್ಲಿ ಮರವನ್ನು ನೆಡಬೇಕು, ಎಲ್ಲರೂ ಹೋಗಿ ಅಲ್ಲಿ ಪೂಜೆ ಮಾಡಲಿಕ್ಕೆ ಏನು ಸಮಸ್ಯೆ ಇಲ್ಲ. ಆ ದಿನವೇ ಚೆನ್ನಾಗಿ ಅದಕ್ಕೆ ಹೊಡೆದು ಅದನ್ನು ಬೋಳಿಸಿ ಇಲ್ಲ ಮಾಡಿ ಅದನ್ನು ನಾವು, ಅದು ಕನ್ಯಾಕುಮಾರಿಯಲ್ಲಿ ಒಮ್ಮೆ ಹೊರಟಿತ್ತಂತೆ, ಎಂತ ವನ ಮಹೋತ್ಸವ ಅಂತ, ಕಾಶ್ಮೀರದವರೆಗೆ ಹೋಗುವುದು ಅಂತ, ಪಾದಯಾತ್ರೆ ಅಂತ. ಕೈಯಲ್ಲಿ ಎಲ್ಲರೂ ಸಹ ಗೆಲ್ಲೋದು ಪೀಂಟಿ ಸೀತು ತೆಗೆದದ್ದು ಇಟ್ಕೊಂಡು ಹೋಗುದು ವನ ಮಹೋತ್ಸವ ಅಂತ. ಅಲ್ಲಿ ಕಾಶ್ಮೀರದಲ್ಲಿ ಹೋಗುವಾಗ ಎಲ್ಲರೂ ಸೇರಿದ್ದಾರೆ, ಎಲ್ಲರೂ ಕೈಯಲ್ಲಿ ಗೆಲ್ಲಿಡ್ತಿದ್ದಾರೆ. ಹಿಂದೆ ನೋಡ್ತಾರೆ ಬೋಳು ಆಗಿದೆ ಭಾರತ. ಎಲ್ಲಿ ಇಲ್ಲ, ಎಲ್ಲ ತೆಗ್ದದ್ದು. ಹಾಗಾಗಬಾರ್ದು ನಮ್ಮದು. ವನ ಮಹೋತ್ಸವ ಒಣ ಮಹೋತ್ಸವ ಆಗಬಾರ್ದು. ಆದ್ದರಿಂದ ಅಲ್ಲಿಯೇ ಮರದಡೆಗೆ ಹೋಗಿ ಕಟ್ಟೆಯನ್ನು ಚಂದ ಮಾಡಿ, ಕಟ್ಟೆಯಲ್ಲೇ ಚಿಟ್ಟೆಯಲ್ಲೇ ದೇವರನ್ನಿಟ್ಟು ದೇವರನ್ನು ಎಷ್ಟು ಪ್ರಕಾರದಿಂದ ಪೂಜೆ ಮಾಡಲಿಕ್ಕೆ ಬರ್ತದೆ. ಕಲಶದಲ್ಲಿಯೂ ಪೂಜೆ ಮಾಡಲಿಕ್ಕೆ ಆಗ್ತದೆ, ಪ್ರತಿಮೆಯಲ್ಲಿಯೂ ಆಗ್ತದೆ. ಹಾಗಾಗಿ ಅಲ್ಲಿಯೇ ಒಳ್ಳೆಯ ರೀತಿಯಿಂದ ಪೂಜೆ ಮಾಡೋದು. ಮತ್ತು 9 ದಿನದಲ್ಲಿ ಲಕ್ಷ್ಮಿಯ ಪೂಜೆ ಮಾಡೋದಾದರೆ 9 ಲಕ್ಷ್ಮಿಯ ಹೆಸರು ಏನುಂಟು ಕೇಳಿದರೆ ದುರ್ಗೆ ಹೆಸರೆಲ್ಲ ಹೇಳ್ತಾರೆ, ಎಂತೆಂಥದ್ದು ಹೇಳ್ತಾರೆ. ಚೆನ್ನಾಗಿರುವುದಿಲ್ಲ, ಚಿತ್ರವನ್ನು ಮಾಡಿರ್ತಾರೆ, ರಾಜಾಂಗಣ ಇಡೀ ನಿಲ್ಲಿಸ್ತಾರೆ ಬೇಕಾದರೆ 9 ದುರ್ಗೆಯರು ಅಂತ. ನಿಜವಾಗಿ 9 ಲಕ್ಷ್ಮಿಯರು ಹೇಗಿರ್ತಾರೆ ಗೊತ್ತಿಲ್ಲ ಅವರಿಗೆ. 9 ಲಕ್ಷ್ಮಿಯರು ಇಲ್ಲಿದ್ದಾರೆ ನೋಡಿ, ವಿಮಲೋತ್ಕರ್ಷಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರಕೃತಿ, ಸತ್ಯ, ಈಶಾನ, ಅನುಗ್ರಹ ಅಂತ. ಬಹಳಷ್ಟು ಇಷ್ಟವಾದ, ನಾರಾಯಣನಿಗೆ ಇಷ್ಟವಾದ 9 ಲಕ್ಷ್ಮಿಯರ ರೂಪಗಳಿತ್ತು. ಅದೇ ಅರ್ಥಗಳನ್ನು ಕೊಡುವವರು. ವಿಮಲ ಅಂದರೆ ನಿರ್ಮಲವಾಗುವ ಸಂಗತಿ, ಎಲ್ಲ ದೋಷಗಳಿಂದ ದೂರ ಆಗುವುದು. ಉತ್ಕರ್ಷಿಣಿ, ಮೇಲಕ್ಕೆ ಹೋಗುವಂಥ ರೀತಿ, ಪ್ರೋಗ್ರೆಸಿವ್, ಜ್ಞಾನ, ವಿಸ್ಡಮ್, ಕ್ರಿಯೆ, ಆ್ಯಕ್ಟಿವ್ನೆಸ್, ಯೋಗ, ಒಳ್ಳೆ ಕೌಶಲ ಅಂದರೆ ಸ್ಕಿಲ್ನೆಸ್. ಹಾಗೆ ಪ್ರಕೃತಿ, ಎಲ್ಲದಕ್ಕೂ ಬಗ್ಗಿ ಬಾಗಿ ಇರುವಂಥದ್ದು. ಅದರಂತೆ ಸತ್ಯ, ಅದು ಹೇಳಬೇಕಾಗಿಲ್ಲ, ಟ್ರೂತ್ನೆಸ್. ಮತ್ತು ಈಶಾನ, ಕಮಾಂಡಿಂಗ್. ಮತ್ತು ಅನುಗ್ರಹ, ಎಲ್ಲರ ಮೇಲೆ ದಾಯಿ. ಹೀಗೆ ಭಾಳ ಚಂದವಾದ ಒಳ್ಳೆಯ ಗುಣಾತ್ಮಕವಾದಂಥ ಲಕ್ಷ್ಮಿಯ ರೂಪಗಳು 9 ಇವೆ. ಇದು ನವಶಕ್ತಿ ಎಂದಲೂ ಕರೀತಾರೆ ಮುಖ್ಯವಾಗಿ. ಹಾಗೆ 9 ರೂಪಗಳನ್ನು ಚಿಂತನೆ ಮಾಡಲಿಕ್ಕೆ ಬರ್ತದೆ. ಪೂಜೆ ಮಾಡುವ ವಿಧಾನದಲ್ಲಿ ಅಗ್ನಿ ಮಾಧ್ಯಮದಲ್ಲಿ ಪೂಜೆ ಮಾಡಲಿಕ್ಕೆ ಉಂಟು ಅಂದಾಗ 2 ರೀತಿಯ ಯಜ್ಞ. ಒಂದು ಜ್ಞಾನಯಜ್ಞ, ಒಂದು ಅಗ್ನಿಮುಖದಲ್ಲಿನ ಆರಾಧನೆ ಅಂತ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತನ್ನಮಃ ನಮ ಪ್ರಕೃತ್ಯೈ ಭದ್ರಾಯೈ ನಿಯತಾಃ ಪ್ರಣತಾಸ್ಮತಾಂ ಅಂತ ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿದ ಭಾಳ ಚಂದವಾದ ಮಂತ್ರ. ವೇದಪಾರಾಯಣಾದೀನಿ ಸ್ವಶಕ್ತಿಯ ಕಾರ್ಯದ್ವೃತ್ತಿ. ಮುಖ್ಯವಾಗಿ ಜ್ಞಾನದ ಕಾಂಡ, ಜ್ಞಾನಯಜ್ಞ. ಪಾರಾಯಣಾದಿಗಳನ್ನು ಓದುವುದನ್ನು, ಒಳ್ಳೆಯದನ್ನು, ಗ್ರಂಥ ಅಭ್ಯಾಸ ಮಾಡುವುದನ್ನೆಲ್ಲ ಮಾಡಬೇಕು ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಕೇವಲ ಸ್ವಾಹ ಅಂತ ಮಾತಾ ಇಡಬೇಡಿ, ಅಧ್ಯಯನ ಮಾಡಿಕೊಳ್ಳಿ, ತಿಳ್ಕೊಳ್ಳಿ, ಜ್ಞಾನದಡೆಗೆ ತೆರಳಿರಿ ಅಂತ. ಹೇಗಿದೆ ಲಕ್ಷ್ಮೀ ಅಂದರೆ? ಎಲ್ಲರೂ ಪೂಜೆ ಮಾಡುವುದು ಲಕ್ಷ್ಮಿಯನ್ನು ಯಾಕೆ? ಸಂಪತ್ತಿಗಾಗಿ, ದುಡ್ಡಿಗಾಗಿ. ಯಾಕೆ? ಅದರಿಂದ ಎಲ್ಲವನ್ನು ಪಡೀಲಿಕ್ಕೆ ಆಗ್ತದೆ ಅಂತ ಎಲ್ಲರದ್ದು ವಿಶ್ವಾಸ, ನಂಬುಗೆ. ಆದರೆ ದುಡ್ಡಿನಲ್ಲಿ ಅಪ್ಪನನ್ನು ಅಮ್ಮನನ್ನು ಪಡೀಲಿಕ್ಕೆ ಆಗ್ತದ? ಅವರು ಬಂದಾಗಿರ್ತದಲ್ಲ, ಎಂತ ಮಾಡೋದು? ಇಲ್ಲಾದರೆ ಕೊಂಡ್ಕೊಳ್ಬೋದಿತ್ತು ಸಂತೆ ಹೋಗಿ, ಎಂತ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ. ಮತ್ತೇನನ್ನಾದರೂ ಪಡೀಲಿಕ್ಕೆ ಬರ್ತದೆ? ನಮ್ಮನ್ನು ಹಡೆದವರನ್ನು ಪಡೀಲಿಕ್ಕೆ ಮಾತ್ರ ನಮ್ಮಿಂದ ಎಷ್ಟು ದುಡ್ಡು ಕೊಟ್ಟರೂ ಸಾಧ್ಯ ಇಲ್ಲ. ಬಾಡಿಗೆಗೆ ಬರ್ಬೋದು ಎಷ್ಟು ಜನ ಸಹ, ತಂದೆ ತಾಯಿಯರು. ಆದರೆ ನಮ್ಮನ್ನು ಹೇರಲಿಕ್ಕೆ ಆಗ್ತದೆ, ಅವ್ರು ಹೊರಲಿಕ್ಕೆ ಆಗ್ತದ? ಆಗುವುದಿಲ್ಲ. ಬರಲಿ ಅಲ್ಲ, ದುಡ್ಡು ಬರಲಿ ಅಲ್ಲ, ಎಂತ ಮಾಡುವ? ಹೇಗುಂಟು ದುಡ್ಡಿನ ರಾಶಿ? ನಾನು ಹೇಗೆ ಕೊಟ್ಟೆ ಇದನ್ನು, ನನಗೆ ದುಡ್ಡಿನ ರಾಶಿ ಬೇಕು ಅಂತ. ಇದಕ್ಕೆ ಹಾಕಲಿಕ್ಕೆ ಸ್ಲೈಶ್ ಹೋಗಿ ಅದರ ಬೆನ್ನೆಯಿಂದ ಇಡಿಯವರೆಲ್ಲ ಬಂದಿದ್ದಾರೆ. ನಾನು ಡಿಲೀಟ್ ಮಾಡಿದಂಥದ್ದು ಮತ್ತೆ ಅದನ್ನು, ಅಂದರೆ ಅದು ಕರೆಕ್ಟ್ ಗೊತ್ತುಂಟು. ಮೊನ್ನೆ ರೀಸೆಂಟ್ಲಿ ಗೂಗಲ್ ಸರ್ಚಲ್ಲಿ ಯಾರೋ ಒಬ್ಬರು ಫ್ಯಾನ್ ಮಾಡೆಲ್ಸ್ ಕೇಳಿದರು. ಅದು ಕೊಟ್ಟಿತ್ತು ಇಷ್ಟೆಷ್ಟು ರೇಟ್ ಎಲ್ಲ ಅಂತ. ಕೂಡಲೇ ಉಚಿತ ಅಂತ ಬಂತು. ಎಂಥದ್ದು? ಸ್ಟೂಲ್ ಮತ್ತು ಹಗ್ಗ. ನಾವು ಮುಂದುವರಿದಿದ್ದೇವೆ ಹೇಗೆ ಹೇಳಿದ್ದು ನಾನು? ನಾವು ಅಸಂಸ್ಕೃತರಾಗಿ ಮುಂದುವರಿತಾ ಇದ್ದೇವೆ. ಟುಮೋರ್ ಆ್ಯಡೆಡ್. ಅದು ಹೇಗೆ? ಆನೆ ತಗೊಂಡ ತಕ್ಷಣ ಮಾವುತ ಫ್ರೀ ಬರುವ ಹಾಗೆ ಅವರು ಕೊಡೋ ರೀತಿ
ಹೇಗಿದೆ ಅಂತ ಹೇಳಿದ್ದು ನಾನು. ಇವತ್ತಿನ ನಮ್ಮ ಸಮಾಜ ಯೂನಿವರ್ಸ್ ಹೇಗೆ ಕ್ರಿಯೇಟ್ ಆಗ್ತಿದೆ ಅಂತ ನಿಜವಾಗಿ ನಡೆದ ಘಟನೆ ಇದು. ಇವತ್ತು ಇದು ಹಾಕಿದಾಗ ಏನಾಗತ್ತೆ, ದುಡ್ಡು ಬಂದರೆ ಸ್ಥೇಯಂ ಹಿಂಸಾ ಅನೃತಂ ಡಂಬ ಕಾಮ ಕ್ರೋಧ ಸ್ಮಯ ಮದ ಭೇದ ವೈರಂ ಅವಿಶ್ವಾಸ ಸಂಸ್ಮರ್ಧ ವ್ಯಸನಾನಿಚ ಏತೆ ತ್ರಯೋದಶ ಅನರ್ಥಾ ಅರ್ಥಮೂಲ ಮತಾನಂದ. ದುಡ್ಡು ಬೇಕು ಅಂದಾಗ ಬೆನ್ನ ಹಿಂದೆ 13 ಅನರ್ಥವನ್ನು ನೀನು ಪಡೀಲಿಕ್ಕೆ ಸಿದ್ಧನಿರಬೇಕು. 13 ಎನ್ನುವುದು ಅನರ್ಥ ಸಂಖ್ಯೆ ಬಂದದ್ದು ಹೀಗೆ ಭಾಗವತ ಹೇಳಿ. ಎಷ್ಟೋ ಜನ ಗೊತ್ತಿಲ್ಲ 13 ಎನ್ನುವುದು ಎಂಥದ್ದು ಅಂತ. ಇಲ್ಲಿ ನಮ್ಮ ರೈಲು ಹೋಗುವುದು ಪಶ್ಚಿಮ ರೈಲು ಇಲ್ಲಿದ್ದು ಪೂರ್ವ ಮತ್ಸ್ಯಗಂಧ ಆವತ್ತು ಆಗುವಾಗ 13ನೇ ಸ್ಲ್ಯಾಬನ್ನು ನಿಲ್ಲಿಸಿದ್ರು ಅವರು 12, ಆನಂತರ 14 ಬಿ 13 ಕೊಟ್ಟರೆ ಅದು ಅನರ್ಥ ಸಂಖ್ಯೆ ಅಂತ. ಅದನ್ನು ಯಾರು ಕೊಡುವುದೇ ಇಲ್ಲ. 13 ನಂಬರ್ನ ಕೋಣೆಯನ್ನು ಯಾರು ಹೋಗುವುದೇ ಇಲ್ಲ. ಬೇರೆ ಬೇರೆ ಕಾರಣ ಹೇಳ್ತಾರೆ ಅದಕ್ಕೆ, ಬೇರೆ ಕಮ್ಯುನಿಟಿಯ ಕಾರಣಗಳನ್ನೆಲ್ಲ ಹೇಳ್ತಾರೆ. ಆದರೆ ಅದನ್ನು ಮೊದಲು ಎತ್ತಿ ಹೇಳಿದ್ದು ಭಾಗವತ. ನಾವು ಅನರ್ಥವನ್ನು ತರ್ತದೆ 13 ಅನರ್ಥ. ದುಡ್ಡು ಬೇಕು ಅಂದಾಗ ಎಲ್ಲಿಂದ ಸಿಗ್ತದೆ ಹೇಳ್ತಾರೆ, ಮನಿ ಪ್ಲ್ಯಾಂಟ್ ಕೊಡ್ತದೆ. ಎಂತ ಕೊಡ್ತದೆ ಮನಿ ಪ್ಲ್ಯಾಂಟ್? ಎಂತ ಕೊಡುವುದಿಲ್ಲ. ಮನೆಯಲ್ಲಿ ಬೆಳೆಸಿದ್ರೆ ಬರ್ತದೆ. ಹೇಗೆ ಬರ್ತದೆ? ಅದು ಕದಿಬೇಕು ಯಾರದ್ದಾದ್ರು. ಸ್ಥೇಯಂ, ಮೊದಲು ಕಳ್ಳನಾಗ್ತಾನೆ, ಸುಮ್ಮನೆ ಬಿಡ್ತಾರೆ ಕದಿಯುವಾಗ, ಹೊಡೆದು ಕದಿಬೇಕು. ಹಿಂಸಾ ಎರಡನೇದು, ಪೆಟ್ಟು ಬುಡೆ ಆಗ್ತದೆ. ಯಾರಾದರೂ ಕೇಳಿದರೆ ಹೇಗೆ ಬಂತ ಇದು ಹೊಡೆದು ತಂದೆಯ ಕೇಳಿದರೆ ಇಲ್ಲ ಬಾ, ಸುಳ್ಳು ಹೇಳಬೇಕು. ಅನೃತಂ, ಮತ್ತು ದುಡ್ಡುಂಟು ಹೇಳಿ ಗಮ್ಮತ್ತು ಮಾಡಿ ಶುರು ಮಾಡ್ತಾನೆ. ಡಂಬ ಆಡಂಬರ ಶುರುವಾಗ್ತದೆ. ಮತ್ತು ಬೇಡದಿದ್ದದ್ದು ಬಯಕೆಗಳು ಬರ್ತವೆ. ಕಾಮನೆಗಳು, ಬಯಕೆಗಳು, ಡಿಸೈರ್ಸ್. ಅದು ಬೇಕು ಇದು ಬೇಕು. ಯಾಕೆ ದುಡ್ಡುಂಟು, ಯಾರದ್ದೋ ದುಡ್ಡು, ಎಲ್ಲ ಮನೆ ಜಾತ್ರೆ. ಆಗದಿದ್ದರೆ ಕೋಪ ಬರ್ತದೆ, ಸಿಟ್ಟು ಬರ್ತದೆ, ಬಯಸಿದ್ದು ಆಗಲಿಲ್ಲ ಯಾಕೆ. ಮತ್ತು ಸ್ಮಯ, ಅಹಂಕಾರ ಬರ್ತದೆ, ಗರ್ವ, ವಿಸ್ಮಯ, ಮತ್ತು ಮದ, ಸೊಕ್ಕು ಬರ್ತದೆ. ಕುಡಿದಾಗ ಬರ್ತದಲ್ಲ ಕೆಲವರಿಗೆ ಮದ, ಹಾಗೆ. ಅದಾದರೆ ನೀರು ಹಾಕಿದರೆ ಇಳಿತದೆ, ಇದು ಇಳಿಯುವುದಿಲ್ಲ. ಭೇದ, ಮತ್ತು ಹಿಡಿಸಿ ಆಗ್ತಾನೆ ಒಬ್ಬೊಬ್ಬರಿಗೆ. ದುಡ್ಡಿನವರ ಕತೆ ಹಾಗೆ, ಒಬ್ಬರಿಗೆ ನೋಡಿದರೆ ಒಬ್ಬರಿಗೆ ಆಗುವುದಿಲ್ಲ. ಮತ್ತು ವೈರಂ, ಜಗಳವೇ. ಮತ್ತು ಅವಿಶ್ವಾಸ, ಯಾರ ಮೇಲೂ ನಂಬಿಕೆ ಇಲ್ಲ, ಫೈತ್ ಇಲ್ಲ. ಎಲ್ಲ ದುಡ್ಡಿಗಾಗಿ ಬಂದಿದ್ದಾರೆ ಅಂತಲೇ ವಕ್ರ ದೃಷ್ಟಿಯಲ್ಲೇ ನೋಡೋದು. ನಾನು ದುಡ್ಡು ಕೊಡ್ತೇನೆ ಎಂತ ಮಾಡ್ತಾನಯ್ಯ ಅಂತ ಕೇಳೋದು. ಯಾರ ಮೇಲೆ, ಹೆಂಡತಿ ಮಕ್ಕಳ ಮೇಲೆ, ಬಂಧು ಬಳಗದ ಮೇಲೆ, ಅಣ್ಣ ತಮ್ಮಂದಿರ ಮೇಲೆ, ತಂದೆ ಯಾರ ಮೇಲೂ ವಿಶ್ವಾಸ ಇಲ್ಲ. ದುಡ್ಡಿನ ಮೇಲೆ ಮಾತ್ರ ಕಣ್ಣವರಿಗೆ. ಮತ್ತು ಸಂಸ್ಪರ್ಧ, ಜಿದ್ದು, ಪೈಪೋಟಿ, ಕಾಂಪಿಟಿಷನ್. ಅವನಿಗಿಂತ ನಾನು ಜಾಸ್ತಿ ದುಡಿಬೇಕು, ಅವನಿಗಿಂತ ಜಾಸ್ತಿ ನಾನು ಬಡಿಬೇಕು. ಅವ್ರು ಹೇಳಿದರು, ಒಳ್ಳೆ ಈಜುಗಾರಂತೆ, ನಿನಗೆ ಒಂದು ಚಿನ್ನದ ಪದಕ ಕೊಡುತ್ತೇನೆ, ಇಲ್ಲಿಂದ ಅಲ್ಲಿಗೆ ಹೋಗಿ ಬರಬೇಕು ನೀನು. ಅಲ್ಲಿಂದ ಇಲ್ಲಿಗೆ ಮತ್ತೆ ಬಂದರೆ ಮತ್ತೆ ಒಂದು ಪದಕ ಜಾಸ್ತಿ. ನಿನಗೆ ಇವತ್ತು ಸಂಜೆವರೆಗೆ ಎಷ್ಟು ಬಾರಿ ಹೋಗಿ ಬರ್ತೀಯ ಅಷ್ಟು ಕಾಯಿನ್ ನಿನಗೆ ಕೊಡುತ್ತೇನೆ ಅಂತ. ಈತೆ ಆಚೆ ಹೋದ, ಆಚಿಂದ ಈಚೆ ಬಂದ, ಈಚಿಂದ ಆಚೆ ಹೋದ, ಇರಲಿ ಒಂದು 4, ಇನ್ನೊಂದು 5 ಇರಲಿ, 6 ಇರಲಿ, ಆಚೆ ಈಚೆ ಹೋಗಿ ಹೋಗಿ ಸಂಜೆ ಕತ್ತಲಾಗುವಾಗ ಬಂದವ ಸತ್ತೇ ಹೋದ. ಕಾಂಪಿಟೇಷನ್, ಸ್ಪರ್ಧೆಗಳು. ಇವತ್ತು ನೋಡ್ತೀರಿ ನೀವು ಹೇಗಿರ್ತದೆ ಸ್ಪರ್ಧೆ ಅಂತ. ಓಡಾಡುವ ಕಥೆಗಳು, ದುಡ್ಡಿಗಾಗಿ ಮಾಡತಕ್ಕ ವ್ಯವಸ್ಥೆಗಳು, ರೆಸ್ಲರ್ಸ್ಗಳ ಪೈಪೋಟಿಗಳು, ಸಾಯುವವರೆಗೆ ಹೊಡೆದಾಡಿಕೊಂಡು ಸಾಯ್ತಾರೆ ದುಡ್ಡಿಗಾಗಿ. ಕೀರ್ತಿ ಬಂದರು, ಪೇಪರಲ್ಲಿ ಬಂದರು, ಸತ್ತ ನಂತರ ಬಂದರೆ ಏನು ಪ್ರಯೋಜನ ಆಗ್ತದೆ? ಇದ್ದಾಗೆ ಊದುಬತ್ತಿ ಹಚ್ಚಿದರೆ ಚಂದ ನೋಡಲಿಕ್ಕೆ ಸಿಗ್ತದೆ. ಮಾರೆ ಎಲ್ಲ ಪೇಪರಲ್ಲಿ ನನ್ನ ಫೋಟೋ ಆಗಿದ್ದಾರೆ ಮಾರೆ, ಚೌಕಟ್ಟಲ್ಲಿ ಪುಷ್ಪ 2 ಇಟ್ಟು ಅಂತ. ಸತ್ತ ಬಳಿಗೆ ಯಾರು ನೋಡ್ತಾರೆ ಮಾರ್ರೆ? ಎಲ್ಲಿ ಉಂಟು ನೋಡಲಿಕ್ಕೆ? ಸಂಸ್ಪರ್ಧ, ವ್ಯಸನಾನಿಶ. ವ್ಯಸನಗಳು ಅಂದರೆ ದುರ್ವ್ಯಸನಗಳು, ಕೆಟ್ಟ ಅಭ್ಯಾಸಗಳು, ಕುಡಿಯುವುದು, ಮೋಜಿ ಮಸ್ತಿ, ತಿರುಗಾಡುವುದು, ಎಂತೆಂಥದ್ದು ದುರಭ್ಯಾಸಗಳು ಸೇರ್ತವೆ. ಹೀಗೆ 13 ಅನರ್ಥಗಳು ದುಡ್ಡಿನ ಹತ್ತಿರ ಇರ್ತದೆ. ಬೇಕಾದರೆ ತಗೊಳ್ಳಿ, ಯಾರಿಗಾದರೂ ಬೇಗ. ಈಗ ಖಂಡಿತ ಬೇಡಲ್ಲ. ಆದ್ದರಿಂದ ವಿದ್ಯೆ ಬೇಕು ನಮಗೆ. ದುಡ್ಡನ್ನು ಗೆಲ್ಲುವ, ಪಡೆಯುವ ಕತೆ ಹೇಳಿಕೊಡ್ಬೇಕು ಹೊರತು ದುಡ್ಡನ್ನು ಹೇಳಿಕೊಡಬಾರ್ದು. ಅಪ್ಪಮ್ಮ ದುಡ್ಡು ಮಾಡಿಟ್ಟು ಹೋಗಬಾರ್ದು. ದುಡ್ಡು ಮಾಡುವುದು ಹೇಗೆ, ಯಾರಿಗೂ ಟೊಪ್ಪಿ ಹಾಕದೆ ಎನ್ನುವ ಕಲೆಯನ್ನು ಹೇಳಿಕೊಟ್ಟು ಹೋಗಬೇಕು. ಮೋಸ ಮಾಡದೆ ದುಡಿದು ತಿನ್ನುವ ಅಭ್ಯಾಸ ಹೇಗೆ ಅನ್ನುವುದನ್ನು ಪ್ರಾಮಾಣಿಕವಾಗಿ ನಡೆಸಿ ತೋರಿಸಿಕೊಟ್ರೆ ಮಕ್ಕಳು ಹಾಗೆ ಬದುಕ್ತಾರೆ. ಅಪ್ಪಮ್ಮನ ದುಡ್ಡನ್ನು ಮೂಸುವುದೇ ಇಲ್ಲ. ಯಾವ ಅಪ್ಪಮ್ಮ ಆದರೂ ಆ ಮಕ್ಕಳ ದುಡ್ಡನ್ನು ಕೇಳ್ತಾರಾ? ಯೋಚನೆ ಮಾಡಿ ನೀವೇ. ಸ್ವಾಭಿಮಾನ ಇರ್ತದೆ. ಬೋತ್ರಿಯ ಅಂತಾರೆ ಅವರು, ಅದು ಒಳ್ಳೆ. ಹಾಗೆ ಮಕ್ಕಳು ಸಹ ತಂದೆ ತಾಯಿಗಳ ಯಾವುದೇ ಕಷ್ಟದ ದುಡ್ಡನ್ನು ಬಯಸದೆ ಸ್ವಂತವಾಗಿ ಅವರು ಹೇಳಿಕೊಟ್ಟ ದಾರಿಯಲ್ಲಿ ನಡೆದು ಸಮಾಜ ಉದ್ಧಾರ ಮಾಡುವವರಿಗೆ ಹೆಸರು ತರುವ
ದುಡ್ಡು ತರವಲ್ಲ, ಹೆಸರು ತರುವ ಮಕ್ಕಳು ನೀವಾಗಬೇಕು. ಸರಿ ತಾನೆ? ನವರಾತ್ರಿಯಲ್ಲಿ 9 ಜನರು ದುರ್ಗೆಯಿಂದ ಸಾಯ್ತಾರೆ ಅಂತ ಕ್ರಮ. ನವ ಅಸುರರು ರೆಪ್ರೆಸೆಂಟೇಟಿವ್ಸ್, ಮಧು ಮತ್ತು ಕೈಟಭ, ಅದು ಕಾಮಕ್ಕೆ. ಬೇಕು ಹೇಳುವುದುಂಟಲ್ಲ, ಅದು ಗೊತ್ತೇ ಆಗೋದಿಲ್ಲ ಕೆಲವರಿಗೆ. ಮೆಲ್ಲಕ್ಕೆ ಬರ್ತದೆ, ಜೋರಾಗಿ ಬೆಳೀತದೆ, ಹೋಗಲಿಕ್ಕೆ ಕೇಳೋದಿಲ್ಲ. ಕೋಪ ಅದು ಮಹಿಷನಾಗೆ ಕೊಂಬಿಡ್ತದೆ, ಅದು ಗುಡ್ರಾಗ್ತದೆ. ಲೋಭ ಅದು ಧೂಮ್ರಲೋಚನಾಗಿ ಕಣ್ಣು ಕೆಂಪಾಗ್ತದೆ, ಮುಸುಂಡೆಲ್ಲ ಬಾಪ್ತದೆ. ಮೋಹ ಅದು ಚಂಡಮುಂಡತನದಾಗಿ ಚಂಡಿತನ ಮುಂಡುತನ ಬಿಡುವುದೇ ಇಲ್ಲ. ಮದ ಅದು ರಕ್ತಬೀಜನಾಗಿ ಒಂದು ಇಳಿದ್ರೆ ಇನ್ನೊಂದು ಬರ್ತದೆ, ಮತ್ತೊಂದು ಹೋದ್ರೆ ಇನ್ನೊಂದು ಆಗ್ತದೆ. ದೊಡ್ಡ ಮನೆಯಲ್ಲಿ ಹುಟ್ಟಿದ್ದೇನೆ, ತುಂಬ ಜನ ಇದ್ದಾರೆ, ಫ್ರೆಂಡ್ಸ್ ಬರ್ತಾರೆ, ದುಡ್ಡು ಸಿಗ್ತದೆ, ಪೊಸಿಷನ್ ಉಂಟು, ನನಗೆ ಅಧಿಕಾರ ಕೊಟ್ಟಿದ್ದಾರೆ, ಹೀಗೆ ಒಂದಲ್ಲ ಒಂದು ಮದ ಹೋಗ್ತಾ ಇರ್ತದೆ, ಒಳಗೆ ಬರ್ತಾ ಇರ್ತದೆ. ಒಂದು ಹೋದ್ರೆ ಇನ್ನೊಂದು ಬರ್ತದೆ. ಅದನ್ನು ರಕ್ತಬೀಜನಾಗಿ ಸತ್ರು ಮತ್ತೆ ಹುಡ್ತದೆ. ಅದು ಮತ್ಸರ, ಅದು ಗೊತ್ತುಂಟು, ಪುಳ್ಚಟ್ಟು ಒಂದು ಹೊಟ್ಟೆಗಿಚ್ಚು, ಅದು ಶುಂಭನಿ ಶುಂಭರಾಗಿ ಎಲ್ಲ ನಮಗೇ ಬೇಕು ಅಂತ, ಅವರಿಗೆ ಯಾರಿಗೆ ಕೊಡಲೇಬಾರ್ದು ಅಂತ. ಈ ನಮೂನೆ 9 ಜನರನ್ನು ನವರಾತ್ರಿಯಲ್ಲಿ ನಾವು ಸಾಯುವುದನ್ನು ಕೇಳುತ್ತೇವೆ. ದುರ್ಗೆ ಮಾಡಿದ ಉಪಕಾರಗಳದು. ಅದರಲ್ಲಿ ಒಂದು ಚಿತ್ರ ಮಾತ್ರ ಹಾಕಿದ್ದೇನೆ, ಎಷ್ಟು ಚೆನ್ನಾಗಿದೆ ಅಂತ ನೋಡಲಿಕ್ಕೋಸ್ಕರ. ತುಂಬ ಅದಕ್ಕೆ ಕೆಲಸ ಮಾಡಿದ್ದೇನೆ. ಯಾವ ರೀತಿಯಲ್ಲಿ ಅಟ್ಟಹಾಸಗೈಯುವ ಸಿಂಹ ಹೇಗಿರ್ತದೆ ವಾಹಿನಿ, ಅವಳು ಮಹಿಷಾಸುರ ಮರ್ದಿನಿಯ. ಯಾಕೆಂದರೆ ಇವತ್ತೆಲ್ಲ ಗೌಜಿ ಇರೋದು ದೇವಿ ಮಹಾತ್ಮೆಯಲ್ಲಿ, ದೇವಿ ಚರಿತೆಯಲ್ಲಿ ಮಹಿಷನದ್ದೇ ಒಡ್ಡೋಲಗ. ಅವ ಗದ್ದೆಯಿಂದ ಓಡಿ ಬರುವುದೇನು, ಚಂಡೆಯವರು ಹಾರಿ ಹಾರಿ ಹೊಡೆಯುವುದೇನು ಕೊನೆಗೆ ಎಲ್ಲ. ಹಾಗಾಗಿ ಅವಳನ್ನು ಇವತ್ತು ಮಹಿಷ ದಸರಾ ಆಗ್ತದಲ್ವ, ಮಹಿಷಾಸುರ ಮರ್ದಿನಿ ದಸರಾ ಆಗಬೇಕು. ಮಹಿಷ ಕೋಪದ ವ್ಯಕ್ತಿಯವ, ಗುಟ್ರ ಹಾಕ್ಕೊಂಡು ಮತ್ತೊಬ್ಬರ ಮೇಲೆ ಹಾಯ್ತಾ ಇರ್ತಾನೆ. ಹಾಯುವ ಪ್ರವೃತ್ತಿಯನ್ನು ನಿಲ್ಲಿಸಲಿಕ್ಕೆ ಆಕೆಯ ಒಂದು ಒಡ್ಡೋಲಗ, ಭಾಳ ಚಂದವಾದಂತಹ ಪ್ರವೇಶ. ಮತ್ತು 9 ಪ್ರತೀಕಗಳಲ್ಲಿ ದೇವರಿಯನ್ನು ಪೂಜೆ ಮಾಡಲಿಕ್ಕೆ ಉಂಟು. ನಮಗೆ ಯಾವ ಪ್ರತೀಕಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ನಾವು. ಪ್ರತೀಕ ಅಂದರೆ ಮಾಧ್ಯಮ, ಮೀಡಿಯಮ್. ಲಿಂಗಸ್ಥಾಂ ಪೂಜೆ ದೇವೀಂ, ಲಿಂಗಾಕಾರದಲ್ಲಿ ದೇವಿಯನ್ನು ಪೂಜೆ ಮಾಡ್ಬೋದು. ನಾನು ಚಿತ್ರ ಹಾಕಲಿಲ್ಲ ಇಲ್ಲಿ. ಲಿಂಗದಾಗಿ ದೇವಿ ಇದ್ದಾಳೆ. ಎಲ್ಲಿ ಉಂಟು ಗೊತ್ತುಂಟ ಲಿಂಗದಾಗಿ ದೇವಿ? ಲಿಂಗದಲ್ಲಿ ಕಾಣುವಂಥದ್ದು ನಿಮಗೆ ಇಲ್ಲಿ ಚಂದ್ರ ಈಶ್ವರ ದೇವಸ್ಥಾನ ಇದೆ. ಲಿಂಗದಲ್ಲಿ ಚಂದ್ರಮೌಳೀಶ್ವರ ಇದ್ದಾನೆ, ಶಿವ ಇದ್ದಾನೆ. ಅದರ ಪಕ್ಕದಲ್ಲೇ ಲಿಂಗ ಉಂಟಲ್ಲ ಇನ್ನೊಂದು, ಅನಂತೇಶ್ವರ. ಅಲ್ಲಿ ನಾರಾಯಣ ಇದ್ದಾನೆ ಲಿಂಗದಲ್ಲಿ. ಅವ ಶಿವ ಅಲ್ಲ, ಅನಂತನಿಗೆ ಒಡೆಯವ, ಅನಂತಾಸನವ. ಹಾಗೆ ಇದರಲ್ಲಿ ಪೆರಣಂಕಿಲದಲ್ಲಿ ನೋಡಿ ಏನುಂಟು ಅಂತ. ಪೆರಣಂಕಿಲ ಎಲ್ಲರಿಗೂ ಇಷ್ಟ ಅಲ್ವಾ? ಎಂತ ಸಿಗ್ತದೆ ಅಲ್ಲಿ? ಅಪ್ಪ ನೋಡಿ, ಅಮ್ಮ ಸಿಗುವುದಿಲ್ಲ, ತಿನ್ನಲಿಕ್ಕೆ ಅಪ್ಪ ಸಿಗ್ತಾನೆ. ಅಲ್ಲಿ ನೋಡಿ ಗಣಪತಿ ಇಲ್ವಾ? ಲಿಂಗ ಅಲ್ವ ಅವನು? ಲಿಂಗದಲ್ಲಿ ಗಣಪತಿ ಬರ್ತಾನೆ, ಲಿಂಗದಲ್ಲಿ ಶಿವ ಬರ್ತಾನೆ, ಲಿಂಗದಲ್ಲಿ ನಾರಾಯಣ ಬರ್ತಾನೆ. ಮತ್ತು ಲಿಂಗದಲ್ಲಿ ದೇವಿ ಬರ್ತಾಳೆ ಇಲ್ವಾ? ಎಲ್ಲಿ ಹೇಳಿ? ವೈಷ್ಣವದೇವಿ ಆಗೋದು. ಮಂಗಳಾದೇವಿ ಅಲ್ಲ, ಕೊಲ್ಲೂರಲ್ಲಿ ಲಕ್ಷ್ಮೀನಾರಾಯಣ ಲಿಂಗ ಅದು. ಅದರಲ್ಲಿ ಲಕ್ಷ್ಮೀ ಪಾರ್ಟ್ ಇದ್ದಾಳೆ, ಚಿನ್ನದ ರೇಖೆ ಇದೆ. ನಾರಾಯಣ ಅವನನ್ನು ಮಾತಾಡಿಸುವುದಿಲ್ಲ, ಅಲ್ಲಿ ಲಕ್ಷ್ಮಿಯನ್ನು ಮಾತ್ರ ಮಾತಾಡಿಸ್ತಾರೆ. ಅಲ್ಲಿ ಬಪ್ಪನಾಡು ಪಂಚಲಿಂಗೇಶ್ವರ, ಅದು ಲಿಂಗ, ಅದು ಮೂರ್ತಿ ಇಡುವುದು. ಹೆರ್ಗ ದುರ್ಗಾ ದೇವಸ್ಥಾನ ಎಲ್ಲ ಲಿಂಗಗಳೇ. ಹಲವು ಮಕ್ಕಳದ ಎಲ್ಲ ಲಿಂಗಗಳೇ, ಮೂರ್ತಿ ಇರುವುದಷ್ಟೇ. ಆದ್ದರಿಂದ ಲಿಂಗದಲ್ಲಿ ದೇವಿಯನ್ನು, ದೇವರನ್ನು, ನಾರಾಯಣನನ್ನು, ಶಿವನನ್ನು, ಗಣಪತಿಯನ್ನು, ಸುಬ್ರಹ್ಮಣ್ಯ ಕುಕ್ಕೆ ಲಿಂಗ ಅದು. ಅಲ್ಲಿಗೆ ಮೂರ್ತಿ ಇಡ್ತಾರೆ. ಈಗ ಬೆಟ್ಟವೇ ಲಿಂಗ, ಕುಮಾರಾದ್ರಿ ಅಂತ. ಅಲ್ಲಿ ಆನೆಗುಡ್ಡೆಯಲ್ಲಿ ಲಿಂಗ ದೊಡ್ಡದು, ಮೇಲೆ ಗಣಪತಿದ್ದು, ಕೆಳಗೆ ಹರಿಹರ 2 ಲಿಂಗ, ಹರಿ ಮತ್ತು ಹರ 2 ಲಿಂಗ, ಅಲ್ಲಿ ಶಂಕರನಾರಾಯಣ 2 ಲಿಂಗ, ಕ್ರೋಗಡಲ್ಲಿ 2 ಲಿಂಗ. ಆದ್ದರಿಂದ ಹರಿಗೂ ನಾರಾಯಣನಿಗೂ ಶಿವನಿಗೂ ಎಲ್ಲರಿಗೂ ಲಿಂಗದಲ್ಲೇ ಪೂಜೆ ಇದೆ ಎನ್ನುವುದು ಅರ್ಥ ಮಾಡಲಿಕ್ಕೋಸ್ಕರ ಲಿಂಗಸ್ಥಾಂ ಪೂಜೆ ದೇವೀಂ ಮಂಡಲಸ್ಥಾಂ. ಮತ್ತೆ ಕೊಡ್ತೇನೆ, ಮಂಡಲದಲ್ಲಿ ಪೂಜೆ ಮಾಡಲಿಕ್ಕೆ ಆಗ್ತದೆ. ಪುಸ್ತಕಸ್ಥಾಂ, ಪುಸ್ತಕದಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡಲಿಕ್ಕೆ ಆಗ್ತದೆ. ಪಾವಕೆ ಬೆಂಕಿಯಲ್ಲಿ, ಪ್ರತಿಮಾಸು ಪ್ರತಿಮೆಗಳಲ್ಲಿ, ಚಿತ್ರಪಟದಲ್ಲಿ, ವಿಶಿಖೆ ಬಾಣದಲ್ಲಿ, ಖಡ್ಗೆ ಕತ್ತಿಯಲ್ಲಿ, ಜಲಸ್ಥಾಂ ನೀರಿನಲ್ಲಿ. ಅದನ್ನು ಜಲಸ್ಥಾಂ ಕೊಡಲಿಕ್ಕೋಸ್ಕರ ಆಗ ಕಲಶ ತೋರಿಸಿದ್ದೇನೆ ಬಿಲ್ವ ಮರದ ಅಡಿಯಲ್ಲಿ. ಪುಸ್ತಕಗಳು ಇಲ್ಲಿವೆ. ಅಗ್ನಿಮುಖದ ಆರಾಧನೆಯನ್ನು ಆಗ ಹಾಕಿದ್ದೇನೆ, ಅಗ್ನಿಯಲ್ಲಿ ಹೇಗೆ ಅಂತ. ಇನ್ನು ಹಾಕಬೇಕಾದ್ದು ತೋರಿಸ್ತೇನೆ ನೋಡೋಣ. ನೆಕ್ಸ್ಟ್ ಮಂಡಲದಲ್ಲಿ ಇದು 9 ದಿನದ ಪೂಜೆಗಾಗಿ ನವಕೋನ ಅಂತ ಲೆಕ್ಕ. ಇದರಲ್ಲಿ 3 ತ್ರಿಕೋಣಗಳನ್ನು ಮುದ್ದೆ ಮಾಡಿ 9 ತ್ರಿಕೋಣ ಬರುವಂತೆ ಮಾಡಿದ್ದಾರೆ. ಹೀಗೆ 9 ತ್ರಿಕೋನದಲ್ಲಿ ಆರಾಧನೆ ಮಾಡೋದು ಕಾಮನ್, ಇದು ಹೆಚ್ಚಿನವರೆಲ್ಲ ಮಾಡ್ತಾರೆ.
ಇದರಲ್ಲಿ ಪೂಜೆಯನ್ನು. ಇದು ಸುಲಭ ಉಂಟು ಹಾಕಲಿಕ್ಕೆ. ತ್ರಿಕೋಣ ರಚನೆ ಕ್ರಮ ಸುಲಭ ಇದೆ. 3 ತ್ರಿಕೋಣ ಇದೆ. ಮೊದಲಿಗೆ ಒಂದು ಕೆಳಮುಖವಾದ ತ್ರಿಕೋಣ, ಆನಂತರ ಮೇಲಕ್ಕೆ ಉದ್ದಕ್ಕೆ ಒಂದು, ಮತ್ತು ಇನ್ನೊಂದು ಕೆಳದೆ ಒಳಗೆ ಮುಗಿಸುವಾಗ ಇನ್ನೊಂದು, 2 ಕೆಳಕ್ಕೆ 1 ಮೇಲಕ್ಕೆ. ಇದು ಸ್ವಲ್ಪ ಕಷ್ಟದ್ದು. ಇದು 43 ತ್ರಿಕೋಣ. ಇದು ಭಾರಿ ದೊಡ್ಡ ಮಟ್ಟಿನಲ್ಲಿ ಪೂಜೆ ಮಾಡುವವರು ಇದನ್ನು ಹಾಕ್ತಾರೆ, ಚಂದ ಮಾಡಿ ಹಾಕ್ತಾರೆ. ಇದಕ್ಕೆ ಇನ್ನು ಬೌಂಡ್ರಿ ಲೈನಲ್ಲಿ ಹಾಕಿ ಅದರ ಸುತ್ತ ಮತ್ತೆ ಸಿಯಾಳೆ ಎಲ್ಲ ಇಟ್ಟು ಯಾರೀಚೆ ಬಾರದಂತೆ ಎಲ್ಲ ಮಾಡಿ ಚಂದ ಮಾಡಿ ಪೂಜೆ ಮಾಡ್ತಾರೆ. ಹಾಗಾಗಿ ಇದು 43 ಕೋಣ. ಇದು ಶ್ರೀಚಕ್ರ ಅಂತ ಇದನ್ನು ಕರೀತಾರೆ. ಲಕ್ಷ್ಮಿಯ ಚಕ್ರಾಬ್ಜ ಪೂಜೆಯ ವಿಧಾನ ಇದು. ಇನ್ನು ಲಕ್ಷ್ಮೀ ಪೂಜೆಯನ್ನು ಭಾದ್ರ ಶುಕ್ಲ ಪಕ್ಷದ ಅಷ್ಟಮಿಯಿಂದ ಶುರು ಮಾಡಿ ಮತ್ತು 15 ದಿನ ಇನ್ನೊಂದು ಅಷ್ಟಮಿಯವರೆಗೆ, ಕೃಷ್ಣ ಪಕ್ಷ ಭಾದ್ರಪದದ ಕೃಷ್ಣ ಪಕ್ಷದ ಅಷ್ಟಮಿಯವರೆಗೆ ಪೂಜೆ ಮಾಡುವ ಕ್ರಮವೂ ಒಂದುಂಟು. ಇದಕ್ಕೆ ಲಕ್ಷ್ಮೀ ಪೂಜೆ ಅಂತ ಕರೀತಾರೆ ದೊಡ್ಡ ಮಟ್ಟಿನಲ್ಲಿ. ಇದು ಬ್ರಹ್ಮವೈವರ್ತ ಹೇಳುವ ವ್ಯವಸ್ಥೆ. 15 ದಿನದ ಪೂಜೆ, 9 ದಿನದಲ್ಲ. ಆರಂಭದಿಂದ ನವಮಿಗೆ ಮುಗಿಸುವುದಲ್ಲ, ಅಷ್ಟಮಿಗೆ, ದುರ್ಗಾಷ್ಟಮಿಗೆ ಶುರು, ಇನ್ನೊಂದು ಅಷ್ಟಮಿಗೆ ಮುಗಿಸುವುದು. ಈ ರೀತಿಯಾದ ಲಕ್ಷ್ಮೀ ಪೂಜೆ ನಮ್ಮಲ್ಲಿ ಚಾಲ್ತಿಯಲ್ಲಿಲ್ಲ. ಪುರಾಣಗಳು ಇದನ್ನು ಬಹಿರಂಗಪಡಿಸಿವೆ. ಮತ್ತೊಂದು ಲಕ್ಷ್ಮೀ ವ್ರತ ಇದೆ, ಅದು ಹಾಗೆ ಭಾದ್ರಪದದ ಶುಕ್ಲಪಕ್ಷ ಅಷ್ಟಮಿಯಂದು ಶುರು, 15 ದಿನ ಮಾಡಲಿಕ್ಕೆ ಅಂಥದ್ದು 16 ವರ್ಷ ಮಾಡಬೇಕು. ಇದು ದೊಡ್ಡ ಮಟ್ಟಿನ ಲಕ್ಷ್ಮೀ ವ್ರತ. ಇಲ್ಲದಿದ್ದರೆ ಚೈತ್ರ ಮಾಸದಲ್ಲಿಯೂ ಮಾಡಲಿಕ್ಕೆ ಆಗ್ತದೆ, ಪುಷ್ಯ ಮಾಸದಲ್ಲಿಯೂ ಮಾಡಲಿಕ್ಕೆ ಬರ್ತದೆ, ಭಾದ್ರಪದ ಅಲ್ಲದೆ. ಇನ್ನೂ 2 ತಿಂಗಳ ಚಾಯ್ಸನ್ನು ಕೊಟ್ಟಿದೆ ನಮಗೆ. ಭಾದ್ರಪದದಲ್ಲಿ ನಮ್ಮ ಮನೆಯಲ್ಲಿ ಕೆಲಸ ಉಂಟು, ಪುರುಸೊತ್ತಿಲ್ಲ ಆದರೆ ಪುಷ್ಯ ಮಾಸಕ್ಕೆ ಮಾಡಿ, ಅದು ತಡವಾದರೆ ಚೈತ್ರ ಮಾಸಕ್ಕೂ ತನ್ನಿ ಅಂತಾರೆ. ಹಾಗೆ ಯಾವಾಗ ನಿಮಗೆ ಅನುಕೂಲ ಆಗುತ್ತೆ ಹಾಗೆ ಮಾಡಲಿಕ್ಕೆ ಅಂತ 3 ಪ್ರಕಾರವನ್ನು ಕೊಟ್ಟರು. ಮಂಗಳವಾರವೂ ಮಾಡಲಿಕ್ಕೆ ಬರ್ತದೆ ಅಂತ, ಪುಣ್ಯ ಮಂಗಳವಾಸರೆ ಅಂತ ಸರ್ವಮಂಗಲ ಉಪಾಸನೆಯನ್ನು ಮಂಗಳವಾರದಲ್ಲಿ ಪೂಜೆ ಮಾಡಲಿಕ್ಕೆ ಆಗ್ತದೆ. ಆದರೆ ಒಂದು ವಿಷಯ, ವಿಷ್ಣುನ ನಿರ್ಮಿತ ಪೂಜೆ, ಇದು ವಿಷ್ಣು ದೇವರು ಸೇರಿಯೇ ಮಾಡಿದ್ದು, ನೀವು ಅಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ, ಮಹಾ ಸರಸ್ವತಿ, ಮಹಾಕಾಳಿ ಅಂತ ಹೇಳಿದ್ದೆ. ಮಹಾಲಕ್ಷ್ಮಿಯಿಂದ ಯಾಕೆ ಕರೀತಾರೆ ಅಂತ ಹೇಳ್ತಾರೆ. ಲಕ್ಷ್ಯತೆ ದೃಶ್ಯತೆ ವಿಶ್ವಂ ಸ್ನಿಗ್ಧ ದೃಷ್ಟಿಯ ಯಯ ಅನಿಶಂ. ಯಾವಳು ಇಡೀ ಜಗತ್ತನ್ನು ಎಲ್ಲರನ್ನು ಬಹಳ ಸಂತೋಷವಾಗಿ ನೋಡ್ತಾಳೋ, ಲಕ್ಷಿಸುತ್ತಾಳೋ, ನಿರ್ಲಕ್ಷ್ಯ ಮಾಡುವುದಿಲ್ಲವೋ, ಆದ್ದರಿಂದ ಅವಳು ಮಹಾಲಕ್ಷ್ಮಿ. ದೇವೀಶಿ ಆಚ ಮಹತಿ ಮಹಾಲಕ್ಷ್ಮಿ ಚ ಸಾಸ್ಮೃತಿ. ಯಾರು ಪ್ರತಿನಿತ್ಯ ಇಡೀ ಜಗತ್ತನ್ನು ಜನರನ್ನು ಭಾಳ ಚೆನ್ನಾಗಿ ನೋಡಿಕೊಳ್ಳುತ್ತಾಳೋ, ಲಕ್ಷ್ಯ ಕೊಡ್ತಾಳೋ, ಲಕ್ಷ್ಯ ಕೊಟ್ಟು ನೋಡುವುದು, ಸುಮ್ಮನೆ ನೋಡುವುದಲ್ಲ, ದುರುಗುಟ್ಟಿ ನೋಡುವುದಲ್ಲ, ಗಮನಿಸ್ತಾಳೋ, ಆದ್ದರಿಂದ ಅವಳನ್ನು ಲಕ್ಷ್ಮಿ ಅಂತ ಕರೀತಾರೆ ಅಂತ. 4 ಆನೆಗಳು ಬೇಕು ನಿಜವಾಗಿ. ಲಕ್ಷ್ಮೀರ್ ದಿವ್ಯೈರ್ ಗಜೇಂದ್ರೈಹಿ ಅಂತ ಕ್ರಮ. ಇನ್ನು ಲಕ್ಷ್ಮಿಯ ವಿಭೂತಿ ರೂಪಗಳು, ಇದು ಮಾಮೂಲಿ, ಮೊದಲಾಗಿ ಹೇಳಿದೆ ನಾನು, ನಿದ್ರಾದೇವಿ ಅಂತ. ನಿಜವಾಗಿ ಲಕ್ಷ್ಮಿಯ ಪ್ರತಿನಿತ್ಯದ ನಮ್ಮ ಅನುಗ್ರಹ ಏನು ಕೇಳಿದರೆ, ಅವಳು ದುಡ್ಡು ಕೊಡದಿದ್ದರೂ ಪರವಾಗಿಲ್ಲ, ನಿದ್ದೆ ಚೆನ್ನಾಗಿ ಕೊಡಲಿ ಅಂತ. ಯಾಕೆ ಹೇಳಿ ನಿದ್ದೆ ಚೆನ್ನಾಗಿ ಕೊಡಲಿ? ನಿದ್ದೆ ಮಾಡಿದರೆ ಮರುದಿನ ಫುಲ್ಲು ನಾವು ಆ್ಯಕ್ಟಿವ್ ಇರ್ತೇವೆ. ನಿದ್ದೆ ಮಾಡಿದರೆ ಒಳ್ಳೆ ಕರಗಿದೆ ಅಂತ ಅರ್ಥ, ಒಳ್ಳೆ ಅನುಕೂಲ ಆಗಿದೆ ಅಂತ ಅರ್ಥ, ಆವತ್ತಿನ ಎಲ್ಲದೂ ಲೆಕ್ಕ ಚೊಕ್ಕಾಗಿದೆ ಅಂತ ಅರ್ಥ. ಇಲ್ಲ ಆದರೆ ನಿದ್ದೆ ಬರೋದಿಲ್ಲ. ಧೃತರಾಷ್ಟ್ರನಿಗೆ ನಿದ್ದೆ ಬರಲಿಲ್ಲ. ಆಗ ವಿದುರನಲ್ಲಿ ಕೇಳ್ತಾನೆ ಯಾಕೆ ಅಂಥದ್ದು ಅಂತ. ವಿದುರ ಹೇಳ್ತಾನೆ, 2-3 ಜನರಿಗೆ ನಿದ್ದೆ ಬರುವುದಿಲ್ಲ ರಾತ್ರಿ, ಕಳ್ಳರಿಗೂ ನಿದ್ದೆ ಬರುವುದಿಲ್ಲ, ಮತ್ತು ಈ ಕೆಲವರು ಬೇಲಿ ಹಾರೋರಿದ್ದಾರೆ ಅವರಿಗೂ ನಿದ್ದೆ ಬರುವುದಿಲ್ಲ, ಮತ್ತು ಇನ್ನೊಬ್ಬರು ದುಡ್ಡು ತಿಂದು ದಕ್ಕಿಸಿಕೊಳ್ಳಲಾಗದಿದ್ದವನು ಚಡಪಡಿಸ್ತಾನೆ, ನೀನು ಯಾವ ಜಾತಿಯವ ಅಂತ ಕೇಳ್ತಾನೆ. ಅಂದರೆ 3ನೇವ, ಪಾಂಡವರು ದುಡ್ಡು ಕದಿದಿದ್ದಾನೆ, ಅದೇ ನಿದ್ದೆ ಬರೋದಿಲ್ಲ ಅವನಿಗೆ. ಹಾಗಾಗಿ ಒಳ್ಳೆ ನಿದ್ದೆ ಬರಿಸುವುದು ಮಹಾಲಕ್ಷ್ಮಿ. ಲಕ್ಷ್ಮಿ ನಿದ್ದೆ ಮಾತ್ರ ಬರಿಸುವವಳಲ್ಲ, ಜನರಿಗೆ ಎಲ್ಲವನ್ನು ಅನುಗ್ರಹ ಮಾಡ್ತಾಳೆ ಅಂತ ಲಕ್ಷ್ಮಿ ಅಷ್ಟು ರೂಪಗಳಿವೆ ನೋಡಿ. ಮಾರ್ಕಂಡೇಯ ಪುರಾಣಗಳು, ಯಾದೇವಿ ಸರ್ವಭೂತೇಶು ನಿದ್ರಾ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಯಾದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ, ನಮಸ್ತಸ್ಯೈ ನಮಸ್ತಸ್ಯೈ. ಕೃಷ್ಣ ಹೇಳಿದ್ದಾನೆ, ಎಲ್ಲಿ ದೊಡ್ಡತನ ಇದೆ, ವಿಶೇಷತೆ ಇದೆ, ಗುಣವಂತಿಕೆ ಇದೆ, ಅದು ನಾನು ಅಂತ ಹೇಳಿದ್ದಾನೆ. ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದೂರ್ಜಿತಮೇಮಮ ತತ್ತದೇವ ಅವಗಚ್ಚತ್ವಂ ಮಮ ತೇಜವಂಶ ಸಂಭವಂ ಅಂತ. ದೇವರು ದೊಡ್ಡವನು ಎನ್ನುವುದರಲ್ಲಿ ನೋ ಡೌಟ್, ಆದರೆ ದೊಡ್ಡದ್ದೆಲ್ಲ ದೇವರು ಎನ್ನುವುದರಲ್ಲಿ ಕಲಿಬೇಕಾದ್ದು ನಾವು. ಗಾಡ್ ಈಸ್ ಗ್ರೇಟ್, ಅದು ಗ್ಯಾರಂಟಿ. ಗ್ರೇಟ್ ಈಸ್ ಗಾಡ್ ಆಗಬೇಕು, ಗ್ರೇಟ್ನೆಸ್ ಈಸ್ ದ ಗಾಡ್. ಎಲ್ಲಿ ದೊಡ್ಡತನ ಇದೆ ಅದು ದೇವರು. ದೇವರು ಹೇಳಿದ್ದ ಹಾಗೆ, ಎಲ್ಲಿ ಎಲ್ಲಿ ವಿಶೇಷ ಕಾಣ್ತದೆ ಅಲ್ಲಿ ನಾನಿದ್ದೇನೆ ಅಂತ. ಹಾಗೆ ಲಕ್ಷ್ಮಿಯೂ ಹಾಗೆ, ಹಸಿವು, ಬಾಯಾರಿಕೆ, ದಯೆ,
ಶ್ರದ್ಧೆ, ನಿದ್ದೆ, ಆನಂತರ ತಂದ್ರ ಅಂದರೆ ತಂದ್ರ ಅಲ್ಲ, ಮತ್ತು ಹೀಗೆ ಕಣ್ಣು ಕೂರುವುದು, ಜೋಂಪತ್ತೋದು, ಅದಕ್ಕೆ ತಂದ್ರ ಆಯ್ತು. ನಿಧಾನ ಮಾಡೋದು, ಕ್ಷಮೆ, ಧೃತಿ, ಶಾಂತಿ, ಲಜ್ಜೆ ಅಂದರೆ ನಾಚಿಕೆ, ತುಷ್ಟಿ, ಪುಷ್ಟಿ, ಭ್ರಾಂತಿ, ಕಾಂತಿ, ಇವೆಲ್ಲ ರೂಪಗಳು ಲಕ್ಷ್ಮಿ ಇದ್ದೆ. ಪ್ರತಿಯೊಬ್ಬರಲ್ಲಿರತಕ್ಕಂಥ ಅನೇಕ ಗುಣವಂತಿಕೆಗಳೆಲ್ಲ ಅವಳದ್ದೇ. ಸಮಾಶ್ರಯಂತಿ ಬಲಿನಂ, ಒಳ್ಳೆ ಕೆಲಸಗಾರನನ್ನು ಹ್ರೀ ಶ್ರೀ ಧೀ ಧೃತಿ ಕೀರ್ತಯ ಪ್ರಭಾ ಮತಿ ಕ್ಷಮಾ ಭೂತಿ ವಿದ್ಯಾ ನೀತಿ ದಯಾ ತಥಾ ಶ್ರುತಿ ಸ್ಮೃತಿ ಧೃತಿ ಕೀರ್ತಿ ಮೂರ್ತಿ ಶಾಂತಿ ಕ್ರಿಯಾನ್ವಿತ ಪುಷ್ಟಿ ತುಷ್ಟಿ ರುಚಿಸ್ತು ಅನ್ಯ ತಥಾ ಸತ್ವಾಶ್ರಿತ ಗುಣ, ಏನೆಲ್ಲ ಬೆಸ್ಟ್ ಕ್ವಾಲಿಟೀಸ್ ಉಂಟೋ ಎಲ್ಲವೂ ಯಾರನ್ನು ಆಶ್ರಯಿಸ್ತದೆ ಕೇಳಿದರೆ ಒಳ್ಳೆ ಧೀಮಂತರನ್ನು, ವ್ಯಕ್ತಿಯನ್ನು, ಗುಣಶಾಲಿಯನ್ನು ಖಂಡಿತವಾಗಿಯೂ ಲಕ್ಷ್ಮಿ ಆಶ್ರಯಿಸ್ತಾಳೆ. ಇದು ಅವಳೇ ಹೇಳಿಕೊಂಡ ಮಾತುಗಳು. ಬಲಿ ಹತ್ರ ಬಲಿ ಕೇಳುತ್ತಾನೆ, ನೀನು ಎಲ್ಲಿ ಎಲ್ಲ ಇರ್ತೀನಿ ಅಂತ. ನಾನು ಎಲ್ಲೆಲ್ಲ ಬರ್ತೇನೆ ಅಂತ. ಯಾರು ಇಂಥ ಒಳ್ಳೆ ಗುಣಗಳನ್ನು ಪಡೀಲಿಕ್ಕೆ ನೋಡ್ತಾನೆ ಅಲ್ಲಿ ನಾನಿರ್ತೇನೆ ಅಂತ ಹೇಳಿದ್ದಾಳೆ. ಇವಳೊಂದು ಲಕ್ಷ್ಮಿ. ಇವಳನ್ನು ಹೆಚ್ಚು ಜನರು ಉಪಾಸನೆ ಮಾಡ್ತಾರೆ. ಇವಳ ಮೇಲಿನ 2 ಕೈಯಲ್ಲಿ ಕಮಲ ಇಲ್ಲ, ಬದಲಿಗೆ ಪಾಶ ಮತ್ತು ಅಂಕುಶ ಇದೆ. ಇದು ಹೆಚ್ಚು ಚಾಲ್ತಿಯಲ್ಲಿ ಪೂಜೆಯಲ್ಲಿ ಇರತಕ್ಕ ರೂಪ ಇದು. ಇದನ್ನು ಹ್ರೀದೇವಿ ಅಂತ ಕರೀತಾರೆ. ಶ್ರೀದೇವಿ ಇದ್ದಾಗೆ ಹ್ರೀದೇವಿ. ಕೌಶೇಯ ರಕ್ತವಸನಾಂ ಅರವಿಂದ ನೇತ್ರಾಂ ಪಾಶಾಂಕುಶಾಭಯ ವರೋದ್ಯತ ಪದ್ಮಹಸ್ತಾಂ ಮುದ್ದಿಚ್ಚತಾರ್ಕ ಸದೃಶೀಂ ಪರಮಾಂಕ ಸಂಸ್ಥಾಂ ಧ್ಯಾಯೇತ್ ವಿದೀಶನ ತಪಾದಯುಗಾಂ ಜನಿತ್ರೀಂ. ದೇವರ ತೊಡೆಯಲ್ಲಿ ಕೂತವಳು, ಬ್ರಹ್ಮಾದಿಗಳು ನಮಿಸ್ತಾ ಇದ್ದಾರೆ. ಕೆಂಪು ಬಟ್ಟೆಯವಳು, ಕೈಯಲ್ಲಿ ಪಾಶ ಮತ್ತು ಅಂಕುಶ ಹಿಡಿದವಳು, ವರಾಭಯ ಇದೆ ಅಂತ. ಚತುರ್ಮುಖನು ಕಂಡಿದ್ದಾನೆ ಲಕ್ಷ್ಮಿಯನ್ನು. ಹೈಲೈಟ್ ಮಾಡಿದ್ದೇನೆ ಕೆಂಪು ಅಕ್ಷರಗಳಲ್ಲಿ ಏನೆಲ್ಲ ಇದೆ ಅಂತ. ಸ್ವಾಹ ಸ್ವದಾ ದಕ್ಷಿಣ ದಯಾ ಕೃಷ್ಣ ಸಂಪತ್ತು ಯಾರಿ ಸತಾಂ ಸಂಪತ್ ಸ್ವರೂಪಾಶ್ರೀ. ಸಜ್ಜನರಲ್ಲಿ ಸಂಪತ್ತು ನೀನು, ಕೆಟ್ಟವರಲ್ಲಿ ವಿಪತ್ತು ನೀನು. ಇದೆಲ್ಲ ಮಾತುಗಳು ಬಹಳ ಚಂದವಾದದ್ದು. ಗ್ರಾಮೇ ಗ್ರಾಮೇ ಗ್ರಾಮದೇವಿ ಗೃಹದೇವಿ ಗೃಹೇ ಗೃಹೇ. ಮನೆ ಮನೆಯಲ್ಲಿ ಗೃಹದೇವಿಯಾಗಿದ್ದಿ, ಊರಿನಲ್ಲಿ ಗ್ರಾಮದೇವಿಯಾಗಿದ್ದಿ ಅಂತ ಬಹಳ ಅದ್ದೂರಿಯಾದ ಮಾತುಗಳೆಲ್ಲ ಇವು. ವನದೇವಿಯಾಗಿ, ಜಲದುರ್ಗೆಯಾಗಿ, ಇವನ್ನೆಲ್ಲ ನೋಡುವಂಥ ಮಾತುಗಳು. ಸತಾಂ ಕೀರ್ತಿ ಪ್ರತಿಷ್ಠಾಚ ನಿಂದಾತು ಅಸತ ಅಂತದ. ಕೆಟ್ಟವರಲ್ಲಿ ನೀನು ನಿಂದೆಯಾಗಿ ನಿಂತಿದ್ದಿ, ಒಳ್ಳೆಯವರಲ್ಲಿ ನೀನು ಕೀರ್ತಿಯಾಗಿ ಬಂದಿದ್ದಿ ಅಂತ. ಇಂಥ ಮಾತುಗಳು ಅದ್ಭುತವಾದಂಥ ಮಾತುಗಳು. ಚತುರ್ಮುಖ ಲಕ್ಷ್ಮಿಯಲ್ಲಿ ಹೇಳಿ ಕೇಳುತ್ತಾನೆ, ನನಗೆಲ್ಲ ಅದೆಲ್ಲ ನೀನು ಕೊಟ್ಟಿದ್ದೀಯಾ ಅಂತ ಹೇಳಿಕೊಂಡು. ವಿದ್ಯಾವತಾಂತಂಚ ಬುದ್ಧಿ ಬುದ್ಧಿಮತಾಂ ಸತಾಂ. ಬುದ್ಧಿಯವರಲ್ಲಿ ಬುದ್ಧಿ ನೀನು, ವಿದ್ಯೆಯರಲ್ಲಿ ವಿದ್ಯೆ ಇದ್ದಿ, ಮೇಧ ಇದ್ದಿ, ರಾಜರಲ್ಲಿ ಪ್ರತಾಪದಲ್ಲಿದ್ದಿ, ವೈಶ್ಯರಲ್ಲಿ ವಾಣಿಜ್ಯ ರೂಪದಲ್ಲಿದ್ದಿ. ಇವೆಲ್ಲ ಮಾತುಗಳು ಬಹಳ ಚಂದವಾದದ್ದು. ಯುದ್ಧದಲ್ಲಿ ಯುದ್ಧ ಮಾಡುವವಳು ನೀನೇ, ಮಹಾಯುದ್ಧ ಮಹಾಮಾರಿ ದುಷ್ಟ ಸಂಹಾರ ರೂಪಿಣಿ. ಕೆಟ್ಟವರನ್ನು ತೆಗಿಬೇಕಾದ್ರೆ ಕೆಲವೊಮ್ಮೆ ಹೊಡಿಬೇಕಾಗ್ತದೆ ಅಂತ ಮಹಾಮಾರಿ ರೂಪವು ನೀನು. ನನ್ನ ಮಾರಿಯಮ್ಮ ಅಂತ ಹೇಳುವ ನೆಲೆಯು ಅದ್ಭುತವಾದ ಚಿಂತನೆಗಳೆಲ್ಲ. ರಮಣ ಮಾಡಿದರೆ ಅವಳು ರಮೆ, ಮಾರಣ ಮಾಡಿದರೆ ಅವಳು ಮಾರಿ. ಅಕ್ಷರ ವ್ಯತ್ಯಾಸ ಅಷ್ಟೇ. ರಮಯತೀತಿ ರಮ, ಮಾರಯತೀತಿ ಮಾರಿ ಅಂತ. ವರ್ಣ ಆಚೀಚೆ ಮಾಡಿದರೆ, ಅಕ್ಷರ ಆಚೀಚೆ ಮಾಡಿಕೊಂಡ್ರೆ ಎರಡೂ ಆಗ್ತದೆ. ಒಳ್ಳೆಯವರನ್ನು ಸಂತೋಷಗೊಳಿಸಿದರೆ ರಮ, ಕೆಟ್ಟವರನ್ನು ಮರ್ದನ ಮಾಡಿದರೆ ಮಾರಿ. ಶಿವನು ಕಂಡಿದ್ದಾನೆ ನೋಡಿ. ಸರ್ವಮಂಗಳ ರೂಪೇಚ ಸರ್ವಮಂಗಳದಾಯಿನಿ ಸಮಸ್ತ ಮಂಗಳಾಧಾರೆ ಪ್ರಸೀದ ಸರ್ವಮಂಗಳೇ. ಅವ ಕರೆಯುವ ರೀತಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಸ್ವರೂಪಗಳು ನಿನ್ನಲ್ಲಿವೆ. ನಿದ್ರೆ, ತಂದ್ರೆ, ಕ್ಷಮೆ, ಶ್ರದ್ಧೆ, ತುಷ್ಟಿ, ಪುಷ್ಟಿ, ಎಲ್ಲ ಮಹಾಲಕ್ಷ್ಮಿ ರೂಪಗಳನ್ನು ಬ್ರಹ್ಮ ರುದ್ರ ಇವರೆಲ್ಲ ಕಂಡಿದ್ದಾರೆ, ನೋಡಿದ್ದಾರೆ. ಹಾಗಾಗಿ ನಾವು ಹಾಗೆ ಗಮನಿಸಲಿಕ್ಕೆ ಬರ್ತದೆ ಅಂಥದ್ದನ್ನು ಪಡೀಲಿಕ್ಕೆ. ತುಷ್ಟಿಯನ್ನು ಕೊಡುವವಳಾಗಿದ್ದಾಗ ಅವಳು ತುಷ್ಟಿ ರೂಪದಲ್ಲಿ ಕಾಣ್ತಾಳೆ. ಮತ್ತು ನವರಾತ್ರಿಯಲ್ಲಿ ಒಂದು ಮಾಡುವಂಥದ್ದು ಆಯುಧ ಪೂಜೆ. ಯಾರೋ ಮನೆಯಲ್ಲಿ ಕರೆದ್ರಂತೆ ಹೆಂಡತಿಯನ್ನು, ಬಂದು ಕೂತ್ಕೋ ಪೀಠದಲ್ಲಿ, ನವರಾತ್ರಿ ಬಂದಿದೆ ಅಂತ. ಯಾಕೆ ಆಯುಧ ಪೂಜೆ ಮಾಡಲಿಕ್ಕೆ? ಎಲ್ಲ ತರ್ತೇನೆ ನಾನು, ಈಳಿಗೆ ಮನೆ ಅದೆಲ್ಲ ಉಂಟು, ನೀನು ಬಂದರೆ ಸಾಕು ಅನ್ನೋದು. ಅಡುಗೆ ಮನೆಯಲ್ಲಿ ನೀನು ರೆಪ್ರೆಸೆಂಟೇಟಿವ್ ಬಂದು ಕೂತ ನಂತರ ಪೂಜೆ ಶುರು ಮಾಡ್ತೇನೆ ಅಂದಂದು. ಆಯಿತು, ಆಯುಧ ಎಲ್ಲಿ ಉಂಟು ಕೇಳಿದ್ದೆ. ಹೊರಗೆ ಹಾಕು ನಾಲಿಗೆ ಮಾಡು ಅಂತ. ಯಾಕೆ? ನಿನ್ನ ನಾಲಿಗೆ ಆಯುಧ ಇಲ್ಲಿ ಮನೆಯಲ್ಲಿ, ಶುರು ಮಾಡ್ತೇನೆ ಪೂಜೆ ಅಂತ. ಮಾತಾಡದಿದ್ದರೆ ಕೆಲಸ ಆಗೋದಿಲ್ಲಲ್ಲೋ, ಕೆಲವೊಮ್ಮೆ ನಾಲಿಗೆ ಹೊರಗೆ ಹಾಕಲೇಬೇಕಾಗ್ತದೆ. ಇಲ್ಲಾಂದರೆ ಎಲ್ಲಿ ಕೇಳ್ತಾರೆ ಮಕ್ಕಳು? 10 ಸರ್ತಿ ಹೇಳಿದರೆ ಕೇಳೋದಿಲ್ಲ. ಬಲಕ್ಕೆ ಹೋಗೋದು ಎಡಕ್ಕೆ ಹೋಗ್ತವೆ ಕೆಲವೊಮ್ಮೆ. ಆಯುಧ ಪೂಜೆಗೆ ಭದ್ರಕಾಳಿಯನ್ನು ಪೂಜೆ ಮಾಡಲಿಕ್ಕೆ ನಾನು ಚಿತ್ರ ಕೊಡ್ತೇನೆ ನೆಕ್ಸ್ಟ್, ಹೇಗಿರ್ತದೆ ನೋಡಿ. ಭದ್ರಕಾಳೀಂ ಪಟೇಲಿಕ್ಯ, ಬಟ್ಟೆಯಲ್ಲಿ ಚಿತ್ರ ಮಾಡಬೇಕಂತ ಅವಳತ್ತು. ಪೂಜೆಯದು ಅಶ್ವಿನೇ ಶುಕ್ಲಪಕ್ಷೆ ಅಷ್ಟಮಿಯಾಂ, ಶುಕ್ಲಪಕ್ಷದಲ್ಲಿ ಅಷ್ಟಮಿ ಎಂದು ಆಯುಧ ಪೂಜೆ ಮಾಡಲಿಕ್ಕೆ. ಯಾವುದೆಲ್ಲ ಆಯುಧ? ಕಾರ್ಮುಕ, ಧ್ವಜ, ಛತ್ರ, ರಾಜರ ಕೆಲವು ಚಿಹ್ನೆಗಳು, ಶಸ್ತ್ರಾದಿಗಳು, ಇವೆಲ್ಲ ಪುಷ್ಪಗಳಿಂದ ಪೂಜೆ ಮಾಡಲಿಕ್ಕೆ. ನಿಶಿ ಬಲಿಂ ದದ್ಯಾತ್, ರಾತ್ರಿಯಲ್ಲಿ ಬಲಿ ಕೊಡಲಿಕ್ಕೆ ಉಂಟು. ದ್ವಿತೀಯನ್ನಿ ಪುನರ್ಯಜೇತ್,
ಮತ್ತು ಮಹಾನವಮಿಯಲ್ಲಿಯೂ ಪೂಜೆ ಮಾಡಲಿಕ್ಕುಂಟು. 2 ದಿನ ಆಯುಧ ಪೂಜೆ ಮಾಡಲಿಕ್ಕುಂಟು. ಪ್ರಾರ್ಥನೆ ಕೆಳಗೆ ಕೊಟ್ಟಿದ್ದೇನೆ, ಅದನ್ನು 2 ಕಲೀರಿ, ತೊಂದರೆ ಇಲ್ಲ. ಭದ್ರಕಾಳಿ, ಮಹಾಕಾಳಿ, ದುರ್ಗೆ, ದುರ್ಗಾರ್ತಿ, ಹಾರಿಣಿ, ತ್ರೈಲೋಕ್ಯ ವಿಜಯೇ, ಚಂಡಿ, ಮಮ ಶಾಂತವು ಜಯೇ ಭವ. ನನಗೆ ಆಯುಧಗಳಿಂದ ಜಯವನ್ನು ಕೊಡು. ನಮ್ಮದು ಆಯುಧಗಳು ಯಾವುದು? ಪೆನ್ನು, ಪೆನ್ಸಿಲ್ ಎಲ್ಲ ನಮ್ಮ ಆಯುಧ ಅಲ್ವಾ? ಅಡಿಕೋಲು, ಕೈವಾರ ಎಲ್ಲ ಅದರಲ್ಲಿ ಕೆಲವು ಚುಚ್ಚಲಿಕ್ಕೆ ಉಂಟಲ್ಲ ಆಯುಧ. ಇಲ್ಲ ಅದನ್ನು ನಾವೇ ಜಚ್ಚಿಕೊಳ್ಳಿಕ್ಕುಂಟು. ಕೆಲವು ನೆನಪಾಗದಿದ್ದರೆ ಪೆನ್ಸಿಲಲ್ಲಿ ಹೊಡ್ಕೊಂಡು ಕಾಳಿ ಕಾಳಿ ಮಹಾಂಕಾಳಿ ಭದ್ರಕಾಳಿ ನಮೋಸ್ತುತೆ ಕುಲಂಚ ಕುಲಧರ್ಮಂಚ ಮಾಂಚ ಪಾಲಯ ಪಾಲಯ. ನೋಡುವ ಕಾಳಿಯನ್ನು. ಅಂದರೆ ದೊಡ್ಡ ಗ್ಯಾಲರಿ ಮಾಡಿದಾಗ ಸ್ವಾಮಿಗಳಿಗೆ ವಿಶೇಷವಾದ ಧನ್ಯವಾದ ಕೊಡಲಿಕ್ಕೆ ಬರ್ತದೆ. ಫುಲ್ ಪಿಕ್ಚರಲ್ಲಿ ಕೊಟ್ಟು ಏನು ಹೇಳೋದಿದ್ರು ನಾನು ಅದು ಹೇಳ್ತದೆ ನಿಮಗೆ. ಎಷ್ಟು ಆಯುಧಗಳಿವೆ, ಹೇಗಿರುವೆ, ಏನು ಇಟ್ಕೊಂಡಿದ್ದಾಳೆ, ಹೇಗೆ ಬರ್ತಾಳೆ, ರೌದ್ರ ರೂಪದಲ್ಲಿದ್ದಾಳೆ, ಹೇಳಿಕೊಟ್ಟ ರೀತಿಯವರು. ಭದ್ರಕಾಳಿ ಪಟೇ ಲಿಖ್ಯ ಅಂದಿದ್ದಾರೆ. ಚಿತ್ರಪಟದಲ್ಲಿ ಬರೆಯಿರಿ. ಎಲ್ಲ ಆಯುಧಗಳನ್ನು ಹಿಡಿದುಕೊಂಡು ಬರಲಿಕ್ಕೆ ಹೊರಟಿದ್ದಾರೆ. ಅದು ಮಾಡಲಿಕ್ಕೆ ಬರ್ತದೆ ಇವತ್ತು 3 ಡೈಮೆನ್ಷನ್ನಲ್ಲಿ. ಕತ್ತಿ ಪೂಜೆ ಮಾಡುವಾಗ ಮನೆಯಲ್ಲಿ ಎಲ್ಲರಲ್ಲಿ ಕತ್ತಿ ಇದ್ದೇ ಇರ್ತದೆ. ಎಲ್ಲಕ್ಕೂ ಬೇಕೇ ಬೇಕು. ಇಷ್ಟು ದೊಡ್ಡದಲ್ಲದಿದ್ದರೂ ಸಣ್ಣದಾದರೂ ಉಂಟು, ಇದ್ದೇ ಇರ್ತದೆ. ಎಲ್ಲದಕ್ಕೂ ಬೇಕಾದ್ದು. ಆದ್ದರಿಂದ ಮನೆಯಲ್ಲಿ ಕತ್ತಿಯನ್ನಿಟ್ಟು ಆಯುಧ ಪೂಜೆ ಮಾಡಲಿಕ್ಕೆ ಏನು ಸಮಸ್ಯೆ ಇಲ್ಲ. ಕತ್ತಿಗೆ 8 ಹೆಸರನ್ನು ಕಲಿಯಿರಿ ಅಂತ ಕೊಟ್ಟಿದ್ದೇನೆ. ಅಸಿಹಿ, ವಿಷಸನಃ, ಖಡ್ಗಃ, ತೀಷ್ಣಧಾರಃ, ದುರಾಸುಧಃ, ಶ್ರೀಗರ್ಭಃ, ವಿಜಯಶ್ಚೈವ, ಧರ್ಮಪಾಲಸ್ತಥೈವ ಇತ್ಯಷ್ಟೌ ತವ ನಾಮಾನಿ. ಯಾರಿಗೆ ಗೊತ್ತಿಲ್ಲ ಇವೆಲ್ಲ ಆಯುಧ ಪೂಜೆ ಅಂತ ಹೇಳಿಕೊಂಡು ಒಟ್ಟು ಮಾಡಿಕೊಂಡು ಒಂದು ತೆಂಗಿನಕಾಯಿ ಹೊಡೆದು ಲಿಂಬೆಹಣ್ಣು ತಿರುಗಿಸಿ ಬಿಡ್ತಾರೆ ಅಷ್ಟೇ. ಅದೆಲ್ಲಕ್ಕಿಂತ ಇದನ್ನು ತಿಳ್ಕೊಳ್ಳೋದು ಮುಖ್ಯ. ಕತ್ತಿ ಪೂಜೆ ಮಾಡಲಿಕ್ಕೆ ಇರ್ತದೆ, ಮನೆಯಲ್ಲಿ ಉಪಯೋಗಿಸ್ತೇವೆ ನಾವು. ಅದೊಂದು 8 ಪ್ರಕಾರದ ಅರ್ಥ ಅದರಲ್ಲಿದೆ. ಅದೆಲ್ಲ ತಂದ ರೀತಿ. ರಾಜಾನಂ ರಕ್ಷ ನಿಸ್ತ್ರಿಂಶ ಸಬಲಂ ಸಪುರಂ ತತ ಅಂತ ಪ್ರಾರ್ಥನೆ ಮಾಡುವ ಬಗೆ. ಆಯುಧಗಳಲ್ಲಿ ಪಂಚಾಯುಧಗಳು: ಶಂಖಭೃತ್, ನಂದಕಿ, ಚಕ್ರಿ, ಶಾರ್ಂಗಧನ್ವ, ಗದಾಧರ ಅಂತ. ಶಂಖ, ಚಕ್ರ, ಗದೆ, ಆನಂತರ ಬಿಲ್ಲು ಬಾಣ ಮತ್ತು ಕತ್ತಿ. 5 ಆಯುಧ ಮುಖ್ಯ. ದೇವರ 5 ಆಯುಧಕ್ಕೆ ಹೆಸರುಂಟು: ಸುದರ್ಶನ, ಪಾಂಚಜನ್ಯ, ಕೌಮೋದಿಕಿ, ನಂದಕ, ಶಾರ್ಂಗ ಅಂತ. ಬಿಲ್ಲು ಬಾಣಗಳು ಹೇಗಿರ್ತವೆ ಅಂತ ಚಿತ್ರ ಕೊಟ್ಟಿದ್ದೇನೆ. ಪ್ರತಿಮೆಗಳು ಮನೆಯಲ್ಲಿ ಮಾಡೋದಾದರೆ ಪೂಜೆಗೆ ಎಷ್ಟು ಇರ್ತದೆ ಅಂದರೆ, ಅಂಗುಷ್ಟ ಪರ್ವಾದಾರಭ್ಯ ವಿಸಸ್ತಿಂ ಯಾವ ದೇವತ್ತು, ಹೆಬ್ಬೆರಳಿನಿಂದ ಹಿಡಿದು ಗೇಣುದ್ದದವರೆಗೆ ಪ್ರತಿಮೆ ಮಾಡಲಿಕ್ಕೆ, ಅದಕ್ಕಿಂತ ಹೆಚ್ಚು ಬೇಡ ಮನೆಯಲ್ಲಿ ಅಂತ. ಅದಕ್ಕೆ ಪ್ರತಿಮೆಗಳ ಅಳತೆಗಳನ್ನು ಕೊಟ್ಟಿದ್ದೇನೆ. ಮಾಡುವುದಾಗಿದ್ದರೆ ಹೆಬ್ಬೆರಳಿನಿಂದ ಶುರು ಮಾಡ್ಬೋದು, ಕಿರುಬೆರಳುದ್ದಾಗುವವರೆಗೆ ನಿಲ್ಲಿಸ್ಬೋದು. ವಾಹನ ಪೂಜೆ ಅಂತ ಒಂದುಂಟು ಮತ್ತು ಆಯುಧ ಪೂಜೆ ಒಟ್ಟಿಗೆ. ಅದನ್ನು ಅಶ್ವಾನಾಂಚ ಗಜಾನಾಂಚ, ಆಶ್ವಯುಕ್ ಶುಕ್ಲ ನವಮಿ, ನವಮಿ ಒಂದು ಪೂಜೆ ಮಾಡಲಿಕ್ಕೆ ವಾಹನ ಪೂಜೆ, ಅಷ್ಟಮಿ ಮಾಡಲಿಕ್ಕೆ ಆಯುಧ ಪೂಜೆ. ವಾಹನದಲ್ಲಿ ಮುಖ್ಯವಾಗಿ ಗರುಡ ಇರ್ತಾನೆ ದೇವರ ಮೇಲೆ ಕೂತು, ಆದ್ದರಿಂದ ಅವರನ್ನು ನೆನಪು ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ. ಕೊನೆಗೆ ಎಲ್ಲರಿಗೂ ಶಾಂತಿಯಾಗಲಿ ಅಂತ ಓಡಾಡುವಾಗ ಅಪದೇಭ್ಯ ಶಾಂತಿ, ಹಾವು ಹರಣೆಗಳು ಸಿಗ್ತಾವೆ ನೆಲದಡಿಯಲ್ಲಿ, ಅದು ಸಾಯಬಾರ್ದು. ದ್ವಿಪದೇಭ್ಯ ಶಾಂತಿ, ಹಕ್ಕಿಗಳು ನಾವೆಲ್ಲ 2 ಕಾಲಿನವರು, ನಮಗೂ ಒಳ್ಳೆಯದಾಗಲಿ. ಬಹುಪದೇಭ್ಯ ಶಾಂತಿ, ತುಂಬ ಕಾಲುಗಳಿದ್ದದ್ದು ಉಂಟು, ಅದೆಲ್ಲ ತೋರಿಸುವ. ಈಗ ನೋಡಿ, ಅಪದಗಳು, ದ್ವಿಪದಗಳು, ತ್ರಿಪದಿಗಳು, ಬಹುಪದಗಳು ಎಲ್ಲ ಇವೆ. ಎಲ್ಲ ವಾಹನಗಳಿಗೂ ಪೂಜೆ. ನಿಮ್ಮಲ್ಲಿ ಹಡಗುಂಟಲ್ಲ ಪೂಜೆ ಮಾಡಲಿಕ್ಕೆ, ಏರೋಪ್ಲೇನ್ ಇದ್ದವರು ಪೂಜೆ ಮಾಡಲಿ, ನಮಗೆ